ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಝೀರೋ ಟು ಹೀರೋ. ಒಂದು ಕುಗ್ರಾಮದಲ್ಲಿ ಜನಿಸಿ ಅತ್ಯುನ್ನತ ವ್ಯಾಸಂಗವನ್ನು ಪಡೆದು ಆ ನಂತರ ತಮಗೆ ಬೇಕಿರುವಂತಹ ರೀತಿಯಲ್ಲಿ ಜೀವನವನ್ನು ನಡೆಸಬಹುದಾಗಿತ್ತು. ಎಲ್ಲವೂ ಚೆನ್ನಾಗೇ ಇದೆ. ಆದರೆ ಆ ಮನುಷ್ಯನ ಒಳಗೆ ಒಂದು ಸ್ಪಾರ್ಕ್, ಆ ಸ್ಪಾರ್ಕ್ ಇವತ್ತು ಆ ಮನುಷ್ಯನನ್ನ ಕೇವಲ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಮಾತ್ರವಲ್ಲ, ಅಥವಾ ಇಡೀ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವ ಹಾಗೆ ಮಾಡಿದೆ. ಅವರೇ ನನ್ ಅದರ್ ದೆನ್ ಡಾಕ್ಟರ್ ಋಷಿಕೇಶ್ ದಾಮ್ಲೆ. ಇವತ್ತು ನಾವು ಹೇಳ ಹೊರಟಿರೋದು ಒಬ್ಬ ಅಪ್ಪಟ ಹಳ್ಳಿ ಹುಡುಗನ ಮಹಾನ್ ಸಾಧನೆಯ ಕತೆ. ಈ ಕ್ಷೇತ್ರದಲ್ಲಿ ಸಾಧನೆ ಮಾಡೋಕೆ ಆಗಲ್ಲ ಅಂದುಕೊಂಡವರಿಗೆ ಹೀಗೂ ಮಾಡಬಹುದಾ ಎಂದು ಉದಾಹರಣೆಗಾಗಿ ಬೆಳೆದು ನಿಂತವನ ಸ್ಫೂರ್ತಿಯ ಕಥೆ ಇದು. ಅಷ್ಟಕ್ಕೂ ಈ ಕಥೆ ಶುರುವಾಗುವುದು ಅರಸಿನಮಕ್ಕಿ ಟು ಅಮೆರಿಕಾದವರೆಗೂ. ಲಕ್ಷದಿಂದ 108 ಕೋಟಿವರೆಗೂ ವಹಿವಾಟು ನಡೆಸುವ ಸಾಮ್ರಾಜ್ಯ ಕಟ್ಟಿದ ಅಪ್ಪಟ ದೇಸಿ ಕನ್ನಡಿಗ ಈತ. 38 ರೂಪಾಯಿಯಿಂದ ಶುರುವಾಗಿ 108 ಕೋಟಿಯವರೆಗೂ ವಹಿವಾಟು ನಡೆಸುವ ಸಾಮ್ರಾಜ್ಯ ಕಟ್ಟಿದ ಅಪ್ಪಟ ದೇಸಿ ಕನ್ನಡಿಗ ಈತ. ಇವರು ಹುಟ್ಟಿ ಬೆಳೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಅರಸಿನಮಕ್ಕಿ ಎಂಬ ಪುಟ್ಟ ಗ್ರಾಮದಲ್ಲಿ. ಗಜಾನನ್ ದಾಮ್ಲೆ ಹಾಗೂ ಇಂದಿರಾ ದಾಮ್ಲೆ ಅವರ ಕಿರಿಯ ಪುತ್ರನಾಗಿ 25/1/1969ರಲ್ಲಿ ಜನನ. ತಂದೆ ಸರ್ಕಾರಿ ಶಾಲೆಯ ಶಿಕ್ಷಕರು, ತಾಯಿ ಗೃಹಿಣಿ. ಒಬ್ಬರು ಅಣ್ಣ ಕಾಶಿನಾಥ್ ದಾಮ್ಲೆ, ಇನ್ನೊಬ್ಬ ಸಹೋದರಿ ದಿವಂಗತರಾದ ಅರ್ಚನಾ ದಾಮ್ಲೆ. ಅರಸಿನಮಕ್ಕಿಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಕಲಿತ ಇವರು ಬಳಿಕ 7.5 ವರ್ಷ ತಮಿಳುನಾಡಿನ ಕೊಯಮತ್ತೂರಿನ ಆಯುರ್ವೇದ ಕಾಲೇಜಿನಲ್ಲಿ BAMS ಪದವಿ ಪಡೆದರು. ಬೆಂಗಳೂರಿನ ಗವರ್ನಮೆಂಟ್ ಕ್ಲಿನಿಕಲ್ ಫಾರ್ಮಕಾಲಜಿ ಕಾಲೇಜ್ ಆಫ್ ಇಂಡಿಯನ್ ಮೆಡಿಕಲ್ನಲ್ಲಿ MD ಪದವಿ ಮುಗಿಸಿದ್ರು. ಅಷ್ಟಕ್ಕೆ ಸುಮ್ಮನಾಗದ ಇವರು ಮುಂಬೈನ GS ಮೆಡಿಕಲ್ ಕಾಲೇಜಿನಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಇನ್ ಕ್ಲಿನಿಕಲ್ ಫಾರ್ಮಕಾಲಜಿ ಇನ್ ಟ್ರೆಡಿಷನಲ್ ಮೆಡಿಸಿನ್ಸ್ ಸ್ನಾತಕೋತ್ತರ ಪದವಿ ಮುಗಿಸಿದ್ರು. ಕಾಲೇಜಿನಲ್ಲಿ ಜೂನಿಯರ್ ಆಗಿದ್ದ ಲತಾ ಅವರ ಪರಿಚಯ. ಬಳಿಕ ಪರಿಚಯ ಪ್ರೀತಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. 22/11/1996ರಲ್ಲಿ ಇವರ ವಿವಾಹ ಕಾರ್ಯ ಬಹಳ ಸರಳವಾಗಿ ಜರುಗಿತು. ಒಬ್ಬ ಪಾರ್ಟ್ನರ್ ಮಾಡಿದ ಮೋಸ ಇವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಆ ಘಟನೆಯೇ 100 ಕೋಟಿ ವಹಿವಾಟು ನಡೆಸುವ ಸಾಮ್ರಾಜ್ಯ ಸ್ಥಾಪನೆಗೆ ಅಡಿಗಲ್ಲು. ಬೆಂಗಳೂರಿನ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ಇವರ ಜೊತೆ ಕ್ಲಿನಿಕ್ ಹಾಗೂ ಫಾರ್ಮಸಿ ನಡೆಸುವ ಒಪ್ಪಂದ ಮಾಡಿಕೊಂಡ ವ್ಯಕ್ತಿ ಮೋಸ ಮಾಡಿದ್ದ. ಅಂದು ನಿನಗಿಂತ ದೊಡ್ಡ ಕಂಪನಿ ಕಟ್ಟಿ ತೋರಿಸ್ತೀನಿ ಅಂತ ಸವಾಲು ಹಾಕಿದ್ದ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಅಲ್ಲಿಂದ ಶುರುವಾದ ಇವರ ಕಂಪನಿ ಇಂದು ಹತ್ತತ್ರ 75 ಪ್ರಾಡಕ್ಟ್ಗಳನ್ನ ಉತ್ಪಾದಿಸುವ ಹಂತಕ್ಕೆ ಬೆಳೆದಿದೆ. 38 ರೂಪಾಯಿಯಿಂದ ಶುರುವಾದ ಪ್ರಾಡಕ್ಟ್ಗಳು ಇಂದು ವಾರ್ಷಿಕ 108 ಕೋಟಿ ವಹಿವಾಟು ನಡೆಸುವ ಹಂತಕ್ಕೆ ಕಂಪನಿ ಬೆಳೆದಿದೆ. ಅಮೆರಿಕದಿಂದ ಹಿಡಿದು ಜರ್ಮನ್, ದುಬೈ ಸೇರಿದಂತೆ 50 ದೇಶಗಳಿಗೆ ತಲುಪಿದ್ದಾನೆ. 4 ಜನರ ಕಂಪನಿಯಲ್ಲಿ ಇಂದು 500 ಜನರು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ಅಂಥದಕ್ಕೂ BAMS ಮಾಡಿಕೊಂಡು ಹೀಗೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಪ್ರತ್ಯಕ್ಷ ಸಾಕ್ಷಿಯನ್ನ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಅವರೇ ಡಾಕ್ಟರ್ ಋಷಿಕೇಶ್ ದಾಮ್ಲೆ. ಹೆಂಗೆ ಸಾಧ್ಯ ಆಯಿತು ಸರ್ ಇದೆಲ್ಲ? ತುಂಬ ಜನರು ಇದಕ್ಕೆ ನನಗೆ ಸಹಾಯ ಮಾಡಿದ್ದಾರೆ. ಓಕೆ. ನನ್ನ ದಾರಿಯಲ್ಲಿ ಪಾರ್ಟ್ನರ್ಸ್ಗಳೇ ಜಾಸ್ತಿ. ನನಗೆ ಮ್ಯಾನುಫ್ಯಾಕ್ಚರಿಂಗ್ಗೆ ಪಾರ್ಟ್ನರ್ ಇದ್ದಾರೆ,
ಜರ್ಮನಿಯಲ್ಲಿ ಪಾರ್ಟ್ನರ್ ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಪಾರ್ಟ್ನರ್ ಇದ್ದಾರೆ, US ಅಲ್ಲಿ ಪಾರ್ಟ್ನರ್ ಇದ್ದಾರೆ. ಈಗಿನ ನನ್ನ ಪಾರ್ಟ್ನರು ಸುಮಾರು 74 ವರ್ಷ ಅವರಿಗೆ. ಅವರು 74 ವರ್ಷಕ್ಕೆ ಇನ್ನೊಂದು ಕಂಪನಿ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿದ್ರೆ 52 ವರ್ಷಕ್ಕೆ ನಾನು ಬೇಡ ಅನ್ನಕ್ಕಾಗಲ್ಲ. ಅರಸಿನಮಕ್ಕಿಯಿಂದ ಅಮೆರಿಕ ಯಾವತ್ತಾದ್ರೂ ಆ ರೀತಿಯ ಕನಸು ಕಂಡಿದ್ರೆ? ಚಿಕ್ಕಂದಿನಿಂದಲೂ ಅಮೆರಿಕಕ್ಕೆ ಹೋಗ್ಬೇಕು ಅಂತ ನನಗೆ. ಬಟ್ ಈ 7.5 ವರ್ಷದ ನಿರಂತರ ಅದು ಏನು ಕೋರ್ಸ್ ಅಲ್ಲಿ PUC ಇರಲಿಲ್ಲ, ಪ್ರಿಯ ಆಯುರ್ವೇದಿಕ್ ಅಂತ ಹೇಳಿ. ನಾನು ಅದು ಅನ್ಕೊಂಡಿದ್ದೆ SLC ಆದ ನಂತರ 2 ವರ್ಷ ಪ್ರಿಯ ಆಯುರ್ವೇದಿಕ್ ಓದ್ಬಿಟ್ಟು ಆಮೇಲೆ ಎಂಟ್ರೆನ್ಸ್ ಬರೆದು MBBS ಸೇರೋಣ ಅಂತ ನಾನು ಯೋಚನೆ ಮಾಡಿದ್ದೆ ನನ್ನ ತಲೆಯಲ್ಲಿ. ಆದರೆ ನಮಗೆ 9 ಪೇಪರ್ ಸಂಸ್ಕೃತ ಹಾಕಿ ಇಂಗ್ಲಿಷ್ ಹಾಕಿರಲಿಲ್ಲ. ಸೊ ಇಂಗ್ಲಿಷ್ ಇಲ್ಲದೆ ಇರುವ ಕಾರಣ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ನನಗೆ ಎಲಿಜಿಬಿಲಿಟಿ ಇರಲಿಲ್ಲ ಎಂಟ್ರೆನ್ಸ್ ಬರೆಯೋಕ್ಕೆ. ಸೊ ನಾನು ಅಲ್ಲೇ ಸಿಕ್ಕಾಕೊಂಡೆ. ನಮ್ಮ ಫ್ರೆಂಡ್ಸ್ ಅನ್ನು ಕೇಳಿದ್ರೆ ಹೇಳ್ತಾರೆ, ನಾನು ಎಲ್ಲ ಸ್ಪೋರ್ಟ್ಸಲ್ಲೂ ಇರ್ತಾ ಇದ್ದೆ, ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾ ಇದ್ದೆ, ಸ್ವಲ್ಪ ಪೋಖರಿ ಕೆಲಸ, ಗಲಾಟೆ ಕೆಲಸ ಎಲ್ಲ ಮಾಡಿದ್ದೀನಿ. ನಾನು ಸಸ್ಪೆಂಡು ಆಗಿದ್ದೀನಿ. ಪೋಖರಿ ಕೆಲಸಗಳೆಲ್ಲ ಮಾಡಿದ್ರಿ ಅಂತ ಹೇಳಿದ್ರಿ. ಹಾಗಾಗಿ ಅದಕ್ಕೊಂದು ಸಾಕ್ಷಿ ಬೇಕಲ್ಲ, ಅದಕ್ಕೆ ಸಾಕ್ಷಿಯಾಗಿ ನಿಮ್ಮ ಗೆಳೆಯರೊಬ್ಬರು ಮಾತಾಡಿದ್ದಾರೆ. ಹಾಯ್ ದಾಮ್ಲೆ, ನೆನಪಾಗ್ತಾ ಇದೆಯಾ? ಎಷ್ಟು ವರ್ಷದ ನಂತರ ನಾನು ಈ ರೀತಿ ಕಾಣ್ತಾ ಇದ್ದೇನೆ. ಭಾಳ ಸಂತೋಷ ಆಗ್ತಾ ಉಂಟು. ನಮ್ಮ ಹಳೆ ನೆನಪನ್ನೆಲ್ಲ ಮರುಕಳಿಸಿದಾಗ್ತಾ ಉಂಟು. ಆ ಪೆರಿಯಾರ್ ನದಿಯಲ್ಲಿ ನಾವು ಆಲ್ವೆಯಲ್ಲಿ ರಾಘವನ್ ವೈದ್ಯರೊಟ್ಟಿಗೆ ಕಲೀಲಿಕ್ಕೆ ಹೋದಾಗ ಆ ಪೆರಿಯಾರ್ ನದಿಯಲ್ಲಿ ಯಾವುದೋ ಒಂದು ವಸ್ತು ಬಾಟ್ಲ್ ತೇಲಿ ಹೋಗ್ತಾ ಇತ್ತು. ಆಗ ತಂದರೆ ನೀವು 1 ಕಿಲೋ ದ್ರಾಕ್ಷಿ ಕೊಡ್ತೇನೆ ಹೇಳಿದಕ್ಕೆ ಅದಕ್ಕೋಸ್ಕರ ಹೋರಾಟ ಮಾಡಿ ಒಂದು ಆ ಈಜಿ ಸಾಧನೆ ಮಾಡಿ ಅದನ್ನು ತಂದದ್ದು ಒಂದು ಆ ಪೆರಿಯಾರ್ ನದಿಯಲ್ಲಿ ಸಿಕ್ಕಿದ ಆನಂದ ಎಂದೆಂದಿಗೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಋಷಿ ಅವರು ಹಳ್ಳಿ ಊರು ನೋಡಿದಾಗ ನನಗನ್ನಿಸ್ತು, ಅಂಥ ಜಾಗದಿಂದ ಬಂದಿರೋ ಮನುಷ್ಯ ಇವರು ಇಷ್ಟು ಮುಂದಾಲೋಚನೆ ಇದೆ ಅನ್ನೋದು ಒಂದು ಸ್ವಲ್ಪ ಆಶ್ಚರ್ಯ ಅನಿಸುತ್ತೆ. ಅವರು ಬೆಳೆದಿದ್ದಾರೆ, ಇವರು ಇಷ್ಟು ಋಷಿ ಅವರು 10 ವರ್ಷದಿಂದ ನೋಡಿದ್ದೆ, ಇವತ್ತು ಹಿಂಗಾಗ್ಬಿಟ್ಟಿದ್ದಾರಲ್ಲ, ಏನೋ ಬಿಹೇವಿಯರ್ ಚೇಂಜ್ ಆಗಿದೆಲ್ಲ ಅನ್ನೋದು ಏನೂ ಇಲ್ಲ. ಅವಾಗ ಹೆಂಗಿದ್ರು ಇವತ್ತಿಗೂ ಹಂಗೆ. ಈ ಅಲೋಪತಿ ಡಾಕ್ಟರ್ ಆಗಬೇಕು ಅಂತ ಯಾವತ್ತಾದ್ರೂ ನಿಮಗೆ ಬಂದಿತ್ತು? ಇದು ಬೇಡ ಆಗಿತ್ತು ಅದು, ಅಥವಾ ಬೇರೆ ಮಾಡೋಣ ಹಾಗೇನಾದರೂ ಬಂದಿತ್ತು, ಅಥವಾ ಇದರಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತ? ಹೆಂಗೆ? ನಾನೊಂದು ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ. ಇಟ್ಟಿಗೆ ಬಗ್ಗೆ ನಿಮಗೆ ಬೇರೆ ಭಾವನೆ ಬರುತ್ತೆ, ಯಾಕೆ ಉಪಯೋಗಿಸ್ಬೋದು ಅದನ್ನು ಅಂತ ಹೇಳಿ, ಗಟ್ಟಿ ಮನೆಗೆ ಅಂತ ಹೇಳಿ. ಆದರೆ ಅದನ್ನು ನೀವು ಕರಗಿಸಿದ್ರೆ ಅದೆಲ್ಲ ಮಣ್ಣೆ, ಅದರಲ್ಲಿ ವ್ಯತ್ಯಾಸ ಇಲ್ಲ. ನೀವು ಗಿಡಗಳು ಅಷ್ಟೇ, ನೀವು ಎಲ್ಲ ಗಿಡಗಳನ್ನು ತಂದು ಒಣಗಿಸಿ ಪೌಡರ್ ಮಾಡಿ ಅದನ್ನು ರಾಸಾಯನಿಕ ಕ್ರಿಯೆ ನೋಡಿದರೆ ಅದೆಲ್ಲ ಒಂದೇ ರೀತಿ, 99% ಸೇಮ್. 1% ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಆ 1% ಏನು ಅಂತ ನೀವು ಹುಡ್ಕೊಂಡು ಹೋದರೆ ನಿಮಗೆ ಅದರದ್ದು ಕರೆಕ್ಟಾಗಿ ಎಫೆಕ್ಟ್ ಸಿಗುತ್ತೆ. ಓದುವ ಚಟ ಹೆಂಗೆ ಬಂತು ನಿಮಗೆ? ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಇತ್ತು, ಬರೀ 14-12 ರೂಪಾಯಿಗೆಲ್ಲ ಸೆಕೆಂಡ್ ಹ್ಯಾಂಡ್ ಬುಕ್ ಸಿಗ್ತಾ ಇತ್ತು. ಸೆಕೆಂಡ್ ಹ್ಯಾಂಡ್ ಅಲ್ಲ, ಥರ್ಡ್ ಹ್ಯಾಂಡ್, ಫೋರ್ತ್ ಹ್ಯಾಂಡ್ ಇರ್ಬೋದು ಅದು. ಹೌದು. ಸೊ ಅಂಥ ಪುಸ್ತಕಗಳನ್ನ ತಗೊಂಡು ಓದಕ್ಕೆ ಶುರು ಮಾಡಿದೆ ನಾನು. ನನಗೆ PUCಯಲ್ಲಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸು ಆಮೇಲೆ ಬಯಾಲಜಿ ಚೆನ್ನಾಗಿ ಓದಿದ್ರಿಂದ ತುಂಬ ಈಸಿ ಆಯಿತು. ಸೊ ಹಾಗೆ ನಾನೇ ಓದ್ಕೊಂಡು ಹೋಗಿದ್ದೆ. ಸೊ ಓದ್ಕೊಂಡು ಅದು ಒಂದು ತಳಹದಿ ಸರಿಯಾಗಿ ಇದ್ದರೆ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ. ಸೊ ಇಫ್ ಯು ಹ್ಯಾವ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್, ದ ನೆಕ್ಸ್ಟ್ ಒನ್ ಬಿಕಮ್ಸ್ ವೆರಿ ಈಸಿ. ಇದೀಗ 50 ದೇಶಗಳಲ್ಲಿ ಡಾಕ್ಟರ್ ದಾಮ್ಲೆ ಅವರ ಬಗ್ಗೆ ಗೊತ್ತಿದೆ. ಹೇಗಾಯ್ತದು ಹೇಳ್ತೀನಿ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಝೀರೋ ಟು ಹೀರೋ ನಮ್ಮ ಇವತ್ತಿನ ಅತಿಥಿ ಡಾಕ್ಟರ್ ಋಷಿಕೇಶ್ ದಾಮ್ಲೆ. ಅವರ ಸಾಧನೆ ಏನು? ನಿಜವಾದ ಸಾಧನೆ ಇದು. ಅವರೊಂದು ದೊಡ್ಡ ಸಂಸ್ಥೆಯನ್ನು ಕಟ್ತಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನೋಡೋಣ. ಅಟ್ರಿಮೆ ಫಾರ್ಮಾಸ್ಯೂಟಿಕಲ್ ಕಂಪನಿ ಡಾಕ್ಟರ್ ಋಷಿಕೇಶ್ ದಾಮ್ಲೆ ಹಾಗೂ ಡಾಕ್ಟರ್ ಲತಾ ದಾಮ್ಲೆ ಅವರ ಕನಸಿನ ಕಂಪನಿ. 2003ರಲ್ಲಿ ಜುಲೈನಲ್ಲಿ ಚಿಕ್ಕದಾಗಿ ಶುರುವಾದ ಕಂಪನಿ ಇದು. ಸೋರಿಯಾಸಿಸ್ ಎಂಬ ಚರ್ಮ ರೋಗದ ಕಾಯಿಲೆಗೆ 2 ಪ್ರಾಡಕ್ಟ್ ಅಟ್ರಿಸಾ ಹಾಗೂ ಸಿರಿಯಾಸಿಸ್ ಕ್ರೀಮ್ ಇಂದ ಈ ಕಂಪನಿ ಶುರುವಾಯಿತು. ಬಳಿಕ 2005ರಲ್ಲಿ ಮತ್ತೆ 5 ಪ್ರಾಡಕ್ಟ್ ಲಾಂಚ್ ಮಾಡಲಾಯಿತು. ಹೀಗೆ ಹಂತ ಹಂತವಾಗಿ ಅಟ್ರಿಮೆ ಪ್ರಾಡಕ್ಟ್ಗಳು ಆಯುರ್ವೇದ ಔಷಧ ಕ್ಷೇತ್ರದಲ್ಲಿ ತನ್ನದೇ ವೈಶಿಷ್ಟ್ಯವನ್ನ ರೂಢಿ ಮಾಡಿಕೊಳ್ತಾ ಹೋಯಿತು. 2 ಪ್ರಾಡಕ್ಟ್ ಇಂದ ಶುರುವಾದ ಕಂಪನಿಯಲ್ಲಿ ಸದ್ಯ ಈಗ 60 ಥೆರಪ್ಯೂಟಿಕ್ ಪ್ರಾಡಕ್ಟ್ ಇದೆ. ಅಂದ್ರೆ ವೈದ್ಯರು ಬರೆದುಕೊಡುವ ಔಷಧಿ, ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಮತ್ತು ಡೈರೆಕ್ಟ್ ಕನ್ಸ್ಯೂಮರ್ ಪ್ರಾಡಕ್ಟ್ ಸೇರಿ 100ಕ್ಕೂ ಹೆಚ್ಚು ಪ್ರಾಡಕ್ಟ್ಗಳನ್ನ ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಬಿಟ್ಟಿದೆ. 2012-13ನೇ ಸಾಲಿನಲ್ಲಿ ವಿದೇಶಗಳಿಗೆ ಅಟ್ರಿಮೆ ನ ವಿಸ್ತಾರ ದೇಶದ ಗಡಿ ದಾಟಿತ್ತು. ಅಲ್ಲಿಂದ 30ರಿಂದ 40 ಯುರೋಪಿಯನ್ ದೇಶಗಳಿಗೆ ಕಂಪನಿಯ ಪ್ರಾಡಕ್ಟ್ಗಳು ತಲುಪಿವೆ. 2014-15ರಲ್ಲಿ ಯುಎಸ್ಎಗೂ ಕೂಡ ಎಕ್ಸ್ಪೋರ್ಟ್ ಶುರುವಾಯಿತು. ಬಳಿಕ ದುಬೈ, ಆಸ್ಟ್ರೇಲಿಯಾ, ವಿಯೆಟ್ನಾಂಗೂ ಎಕ್ಸ್ಪೋರ್ಟ್ ಮಾಡಲಾಯಿತು.
2019ರಲ್ಲಿ ಜರ್ಮನಿನಿಂದ ಫಾಸ್ಟ್ ಗ್ರೋಯಿಂಗ್ ಫಾರ್ಮಾ ಕಂಪನಿ ಎಂಬ ಕೀರ್ತಿ ಪಡೆದಿದೆ ಆಟ್ರಿಮೇಡ್. ಸಂಶೋಧನೆ ಮತ್ತು ಹೊಸತನ ಅನ್ನೋದು ಆಟ್ರಿಮೇಡ್ ಫಾರ್ಮಾಸ್ಯೂಟಿಕಲ್ ಕಂಪನಿಯ ಟ್ರೇಡ್ ಮಾರ್ಕ್. ಕಂಪನಿ ಶುರುವಾಗಿದ್ದು 2003ರಲ್ಲಿ. ಆದ್ರೂ ಅದರ ಹಿಂದೆ 10 ರಿಂದ 15 ವರ್ಷಗಳ ಡಾಕ್ಟರ್ ಹೃಷಿಕೇಶ್ ದಾಮ್ಲೆ ಹಾಗೂ ಲತಾ ದಾಮ್ಲೆ ಅವರ ಸಂಶೋಧನೆ ಅಡಗಿದೆ. 2014-15 ರಿಸರ್ಚ್ ಯೂನಿಟಿ ಅಟ್ ಆಟ್ರಿಮೇಡ್ ಬಯೋಟೆಕ್ ಕೂಡ ಶುರುವಾಯಿತು. ಕಂಪನಿ ದೇಹವಾದ್ರೆ ಈ ಕಂಪನಿಗೆ ಜೀವ ತುಂಬಿದವರು ಡಾಕ್ಟರ್ ಹೃಷಿಕೇಶ್ ದಾಮ್ಲೆ ಮತ್ತು ಪತ್ನಿ ಲತಾ ದಾಮ್ಲೆ ಅವರು. ಆಟ್ರಿಮೇಡ್ ಎಲ್ಲಾ ಪ್ರಾಡಕ್ಟ್ಗಳ ಫಾರ್ಮುಲಾ ತಯಾರಾಗ್ತಾ ಇರೋದು ಡಾಕ್ಟರ್ ಲತಾ ದಾಮ್ಲೆ ಅವರ ಕೈಯಲ್ಲಿ. ಆಟ್ರಿಮೇಡ್ ಜೀವಾಳ ಅವರೇ ಅಂದ್ರೆ ಅತಿಶಯೋಕ್ತಿ ಏನಲ್ಲ. ಸದ್ಯ 4 ಸಂಸ್ಥೆಗಳು ಆಟ್ರಿಮೇಡ್ ಅಡಿಯಲ್ಲಿ ಸಾಗ್ತಾ ಇವೆ. ಆಟ್ರಿಮೇಡ್ ಫಾರ್ಮಾಸ್ಯೂಟಿಕಲ್ ಕಂಪನಿ, ಆಟ್ರಿಮೇಡ್ ಬಯೋಟೆಕ್, ಮಹಿಳಾ ಬೈ ಆಟ್ರಿಮೇಡ್, ಸೇವ್ ಅ ಮದರ್ ಫೌಂಡೇಶನ್. ಈ 4 ಸಂಸ್ಥೆಗಳು ಆಟ್ರಿಮೇಡ್ ಭಾಗ. ಈಗ ಕೊರೋನಾ ಲಸಿಕೆಯ ನಡುವೆ ಔಷಧ ಕಂಡುಹಿಡಿಯುವ ಪ್ರಯತ್ನ ಕೂಡ ಆಟ್ರಿಮೇಡ್ ಇಂದ ಶುರುವಾಗಿದೆ. ಓಕೆ, ನಿಮ್ಮ ಪತ್ನಿಯ ಪಾತ್ರ ಕೂಡ ಬಹಳ ಇದೆ. ತುಂಬ ಅವಳ ಸಹಾಯ ಇಲ್ಲದೆ ನನ್ನ ಕಂಪನಿ ಇಷ್ಟು ದೊಡ್ಡದಾಗಿ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಬೇರೆಯವರನ್ನು ಕರೆಸಿ ಅವಳ ಜ್ಞಾನ ಇರುವ ಇದಕ್ಕೆ ಅಷ್ಟು ತಿಳಿದವ್ರನ್ನ ತಿಳ್ಬೇಕಾದ್ರೆ ನಾನು ತುಂಬ ಸಂಬಳ ಕೊಡಬೇಕಾಗಿತ್ತು. ಎರಡನೇದು ನಾನು ರಿಸ್ಕ್ ತಗೊಂಡಾಗ ಆ ಕಡೆಯಿಂದ ನಮ್ಮ ಅಲ್ಲ, ನೀವು ತುಂಬ ಸಂಬಳ ಕೊಡಬೇಕಾದಂತೇಳಿ ಮದುವೆ ಆಗಿದ್ದೆ ಹೆಂಗೆ? ಹಾಗಲ್ಲ, ಮದುವೆ ನಂತರ ಆ್ಯಕ್ಚುಲಿ ಅವಳ ಮದುವೆ ನಂತರ ಕಲ್ತಿದ್ದು. ಮದುವೆ ನಂತರ ನಮ್ಮ ಮಗ 6 ತಿಂಗಳಿರುವಾಗ ಅವರು ಜಪಾನಿಗೆ ಹೋಗಿ ಇದು ಒಂದು ಫೆಲೋಶಿಪ್ ಮಾಡ್ಕೊಂಡು ಬಂದರು. ಸೊ ಅದರ ನಂತರ ಇದಕ್ಕೆ ಬಾಂಬೆಗೆ ಹೋಗಿ ಒಂದು ಕೋರ್ಸ್ ಮಾಡ್ಕೊಂಡು ಬಂದರು. ಸೊ ಓಕೆ, ನಿಮ್ಮ ಪತ್ನಿ ಮಾತಾಡಿದ್ದಾರೆ, ಬನ್ನಿ ನೋಡೋಣ ಡಾಕ್ಟ್ರೆ. ಹಾಯ್ ರಿಷಿ, ಗುಡ್ ಟು ಸಿ ಯು ದೇರ್. ಇಷ್ಟು ವರ್ಷ ಜೊತೆಗೆ ಕಳೆದಿದ್ದೀವಿ, ನಕ್ಕಿದ್ದೀವಿ, ಹತ್ತಿದ್ದೀವಿ. ಐ ಹ್ಯಾವ್ ಸೀನ್ ಯು ಗ್ರೋಯಿಂಗ್ ಓವರ್ ಟೈಮ್. ಮದುವೆ ಆಗಿ 25 ವರ್ಷ ಆಗ್ಲಿಕ್ಕೆ ಬರ್ತಾ ಇದೆ. ಇನ್ನೂ ಚೆನ್ನಾಗೇ ಇದೆ ಅನಿಸುತ್ತೆ. ನಾನು ಡಾಕ್ಟರ್ ಲತಾ ದಾಮ್ಲೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಪ್ಲೀಸ್ ಕಮ್ಮಿ. ನಮಸ್ತೆ. ಸಾಧಾರಣವಾಗಿ ಅವರು ಇರುವಾಗಲೇ ಕೇಳ್ತಾ ಇದ್ದೀನಿ, ನಿಮಗಿಬ್ಬರಿಗೆ ಇಂಥದೇ ಬುಕ್ ಓದೋ ಅಭ್ಯಾಸನ ಎಸ್ಪೆಷಲಿ ನಿಮ್ಗೆ ಕೇಳ್ತಾ ಇರೋದು ಡಾಕ್ಟ್ರೆ? ನಾವು ಐ ಥಿಂಕ್ ಮದುವೆ ಆಗೋದನ್ನು ನಿಶ್ಚಯಿಸಿ ಸುಮಾರು 8 ತಿಂಗಳ ನಂತರ ಮದುವೆ ಆಗಿದೆ. 1.5 ವರ್ಷದ ನಂತರ ಮದುವೆ ಆಗಿರೋದು. ಅದರ ನಡುವೆ ಅವಳನ್ನು ನಾನು ನಿಮ್ಯಾನ್ಸಲ್ಲಿ ಏನೋ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ, ವೆಟರ್ನರಿ ಕಾಲೇಜಿಗೆ ಕರ್ಕೊಂಡು ಹೋಗಿದ್ದೆ. ನಾವು ಒಂದು ಫಿಲ್ಮಿಗೂ ಹೋಗಿಲ್ಲ. ಸೊ ನಾವು ಓದಿದ್ದೆಲ್ಲ ಅವರು ಓದಿದ್ದಾರೆ. ನೀವು ಇಷ್ಟಪಟ್ರ, ಅವ್ರು ಇಷ್ಟಪಟ್ರ, ವಯಸ್ಸ ವರ್ಷ ಆಯ್ತಾ, ಹೇಗೆ ಮ್ಯಾಮ್? ನಾನೇ ಹೇಳಬೇಕು, ಯಾಕಂದ್ರೆ ಕೋಪ ಬರ್ಬೋದು ಅವಳಿಗೆ, ಅವಳು ಮಾಡಿದ್ಲು ಅಂತ ಹೇಳೋದಕ್ಕೆ. ನಾನೇ ಪ್ರಪೋಸ್ ಮಾಡಿದೆ. ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಇವಳು ಎಲ್ರಿಗಿಂತ ಬುದ್ಧಿವಂತೆ, ಫಸ್ಟ್ ಕ್ಲಾಸಲ್ಲಿ ಒನ್ ಆಫ್ ದ ಟಾಪರ್ಸು. ಆಮೇಲೆ ಎಲ್ರಿಗೂ ವಿನಯದಿಂದ ನಡೀತಾ ಇದ್ರು. ಸೊ ಎಲ್ಲ ಫ್ರೆಂಡ್ಸು, ಟೀಚರ್ಸು, ಲೆಕ್ಚರರ್ಸಿಗೆಲ್ಲ ಇಷ್ಟ ಅವಳನ್ನು ನೋಡಿದರೆ. ಮತ್ತು ತುಂಬ ಚೆನ್ನಾಗಿ ಹಾಡ್ತಾ ಇದ್ಲು ಆವಾಗಲೇ. ಹಾಗೆ ಪ್ರೀತಿ ಆಯಿತು. ಆಮೇಲೆ ನಾನೇ ಪ್ರಪೋಸ್ ಮಾಡಿದೆ ಒಂದು ದಿವಸ. ಸೊ ಅವಳು ಹೂ ಅಂದ್ಬಿಟ್ಲು ಕೂಡಲೇ. ಮರು ದಿವಸದಿಂದ ಡೈಲಿ ಬರೋಕ್ಕೆ ಶುರು ಮಾಡಿದ್ಲು ನಮ್ಮ ಕ್ಲಿನಿಕ್ಕಿಗೆ. ಸೊ ಹಾಗೆ ನಡೀತು. ಈಗ ಇವರು ಓದದ ವಿಷಯಗಳಿಲ್ಲ, ಜಾತಕ ಕೂಡ ಇವರೇ ನೋಡಿದ್ರೆ ಅಥವಾ ಜಾತಕ ಏನಾದ್ರು ನೋಡಿದ್ರೆ ನೀವು ಬೇರೆ ಒಂದು ಪಂಡಿತರ ಬಳಿ ಹೋಗಿ? ನಮ್ಮ ಅಪ್ಪ ಅವರು ಜಾತಕ ನೋಡ್ತಾ ಇದ್ರು ಅವರು. ಬಟ್ ಏನಾಯ್ತು ಜಾತಕ ನೋಡಿ? ಅಲ್ಲ, ಜಾತಕ ನೋಡಿ ಅದು ಮೋಸ್ಟ್ಲಿ ನಾವು ಇಷ್ಟಪಟ್ಟು ಆದ್ಮೇಲೆ ಅವರೇ ಕೂಡಿ ಬಂತು ಅಂತ ಹೇಳಿದ್ರೆ ಏನು ವಿಷಯ ಗೊತ್ತಿಲ್ಲ. ಮದುವೆ ಡೇಟ್ ಫಿಕ್ಸ್ ಆಗಿದೆ, ಹಿಂಗಾಯ್ತಲ್ಲ, ಆ ರೀತಿ ಮಾತು ಎಲ್ಲೂ ಕೇಳಿಲ್ವಾ ಅಂತೇಳಿ ಅತ್ತೆ ಅವ್ರನ್ನ ನೆನೆಸ್ಕೋಬೇಕು. ಆ್ಯಕ್ಚುಲಿ ಅವರು ಒಂದು ರೀತಿ ಅಷ್ಟು ಏನಂತಾರೆ ಬ್ರಾಡ್ ಮೈಂಡೆಡ್ ಅವರು. ಅಂದರೆ ನಮ್ಮ ಮಾವನಿಗೆ ತುಂಬ ಇಷ್ಟ ಇತ್ತು ಅವರಿಗೆ. ಇನ್ಫ್ಯಾಕ್ಟ್ ಅವ್ರು ಸಾಯೋ ಹಿಂದಿನ ದಿವಸ ನನಗೆ MD ಸೀಟ್ ಸಿಕ್ತು ಅಂತ ಹೇಳಿದ್ದು ತುಂಬ ಖುಷಿಯಾಗಿತ್ತು ಅವರಿಗೆ. ಸೊ ಅವ್ರು ಮೆಚ್ಚಿದ್ದು. ಸೊ 1 ವರ್ಷದೊಳಗೆ ಆಗಲೇಬೇಕಿದು ಅಂತ ಅವರೇ ಮುತುವರ್ಜಿ ತಗೊಂಡು ಇನ್ನೊಂದು ಡೇಟ್ ಫಿಕ್ಸ್ ಮಾಡಿದ್ರು. ಈಗ 1994 ನೀವು ಕ್ಲಿನಿಕ್ ಶುರು ಮಾಡಿ 4 ಕಡೆ ಕ್ಲಿನಿಕ್ ಒಂದೊಂದು ಆಗಿ ಮಾಡ್ತಾ ಹೋಗ್ತೀರಿ. ಕನ್ನಿಂಗ್ ಹ್ಯಾಮಲ್ಲಿ ನೀವು ಮಾಡಿದಾಗ ಒಂದು ಅಗ್ರಿಮೆಂಟ್ ಆಗುತ್ತೆ, ಫಾರ್ಮಸಿ ನೋಡ್ಕೊಳ್ಳೋದು ಒಬ್ಬರು, ಆಮೇಲೆ ಕ್ಲಿನಿಕ್ ನೋಡ್ಕೊಳ್ಳೋದು ಒಬ್ಬರು ಅಂತೇಳಿ. ಅಲ್ಲಿ ಪಾರ್ಟ್ನರ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಒಂದು ದೊಡ್ಡ ಜಂಪ್ಗೆ ಕಾರಣವಾಗುತ್ತೆ. ಸೊ ಅಲ್ಲಿ ಒಂದು ಭೂತ ಬಂಗ್ಲೆ ತರ ಇತ್ತು. ಅದು ತುಂಬಾ ಹಳೆ ಕ್ಲಿನಿಕ್ ಅದು. ಆದ್ರೆ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇತ್ತು. ಸೊ ಒಂದ್ ದಿವಸ ನನಗೆ ಅವರು ಕರೆದ್ರು. ಅವರು ದೊಡ್ಡವರು, ನಾನು ಅಲ್ಲೇ ಓದಿದ್ದೆ ಅವರ ಇನ್ಸ್ಟಿಟ್ಯೂಷನ್ ಅಲ್ಲೇ. ನೀನು ಇದನ್ನು ತಗೊಳಪ್ಪ ಅಂತ ಹೇಳಿದ್ರು. ಇದನ್ನು ಸರ್ ನಾನು ರಿನೋವೇಟ್ ಮಾಡ್ಬೇಕಾಗಿ ಬರುತ್ತೆ, ಒಂದು 5-6 ಲಕ್ಷ ರೂಪಾಯಿ ಖರ್ಚಾಗ್ಬೋದು. ನಾನು ರಿನೋವೇಟ್ ಮಾಡ್ತೀನಿ ಕಂಪ್ಲೀಟ್ ಆಗಿ. ಇದು 98
98. 5-6 ಲಕ್ಷ ಬಿಗ್ ಮನಿ. ದೊಡ್ಡ ಮನಿ. ಐ ಮೀನ್ ಫಾರ್ ಮೀ ಇಟ್ ವಾಸ್ ಅ ಬಿಗ್ ಮನಿ ಆಸ್ ವೆಲ್. ಸೊ ಎಲ್ಲ ರಿನೋವೇಟ್ ಮಾಡಿ ಪೇಂಟ್ ಮಾಡಿ ಅದರದ್ದು ಇನಾಗ್ರೇಷನ್ನೇ ನಾನು ಅಂಬೇಡ್ಕರ್ ಭವನಲ್ಲಿ ಇನಾಗ್ರೇಷನ್ ಮಾಡಿಸಿದ್ದೆ. ಇನಾಗ್ರೇಷನ್ಗೆ 500-600 ಜನ ಬಂದಿದ್ರು. ಸೊ ಆಮೇಲೆ ಆ ಕಡೆ ಸರಿ ನಾವು ಒಪ್ಪಂದ ಏನಾಯ್ತು ಅಂದರೆ, ಸರಿ ಮೆಡಿಕಲ್ ಸ್ಟೋರ್ ನಿಮ್ಮ ಹೆಸರಲ್ಲಿರುತ್ತೆ, ಕ್ಲಿನಿಕ್ ನನ್ನ ಹೆಸರಲ್ಲಿರುತ್ತೆ, ಕ್ಲಿನಿಕಲ್ಲಿ ಎಷ್ಟು ದೂರ ದುಡ್ಡು ಬಂದರೂ ಅದು ನನಗೆ, ಮೆಡಿಸಿನ್ ನಿಮ್ಮದು ಹೆಂಗೂ ನಿಮ್ಗೆ ಲಾಭ ಬರುತ್ತೆ ಅಂತ ಹೇಳಿ ಆಯಿತು ಅಂತೇಳಿ ಅಲ್ಲಿ ಪಂಚಕರ್ಮ ಎಲ್ಲ ಶುರು ಮಾಡಿದೆ ನಾನು. 2 ರೂಮು. ಆಗ ನನಗೆ 2-3 ಜನ ಫ್ರೆಂಡ್ಸ್ ಇದ್ರು. ಒಬ್ಬರು ರಫೀಕ್ ಅಂತ ಫ್ರೆಂಡ್ಸ್ ಇದ್ದರು. ಅವರು ತುಂಬ ಚೆನ್ನಾಗಿ ಇಂಟೀರಿಯರ್ ಮಾಡಿಕೊಟ್ರು ನನಗೆ. ಸೊ ಜನ ಬರೋಕ್ಕೆ ಶುರು ಆಯಿತು. ದಿವಸಕ್ಕೆ ಐ ಥಿಂಕ್ 20 ಜನ ಬರೀ ಪಂಚಕರ್ಮಕ್ಕೆ ಬರ್ತಾಯಿದ್ರು. ನನಗೆ ಪೇಷಂಟು ಬೆಳಿಗ್ಗೆ ನಾನು ಹೋಗ್ತಾ ಇದ್ದೆ, ಸಾಯಂಕಾಲ ಇವಳು ಹೋಗ್ತಾ ಇದ್ಲು. ನಮಗೊಂದು ಆಲ್ಮೋಸ್ಟ್ 60-70 ಪೇಷಂಟ್ಸ್ ಬರ್ತಾ ಇದ್ರು ಅಲ್ಲಿ. ಏನಂದ್ರೆ ಆ ಕಾಲದಲ್ಲಿ ನನಗೆ 1-2 ಲಕ್ಷ ರೂಪಾಯಿ ಬರೋಕ್ಕೆ ಶುರು ಆಯಿತು. ಸೊ ಕಾರ್ ತಗೊಂಡೆ 97-98 ಅರೌಂಡ್ ಟಿಲ್ 2000. ಆಗ ನಿಮ್ಮ ಏಜ್ 30 ನಿಯರ್. ಅರೌಂಡ್ 30. ಸೊ 1-1.5 ಲಕ್ಷ ಅಂದ್ರೆ ದೊಡ್ಡ ವಿಷಯ. ನಾನು ಕಾರ್ ತಗೊಂಡೆ, ಒಂದು ಮಾರುತಿ ಕಾರು ಹೊಸದಾಗಿ. ಕಾರಲ್ಲಿ ಬರ್ತಿದ್ದೆ. ಆಗ ತುಂಬ ಜನರಿಗೆ ಆವಾಗಲೇ ಸ್ವಲ್ಪ ಆಯುರ್ವೇದಿಕ್ ಡಾಕ್ಟರ್ ಮಾರುತಿ ಕಾರ್ ತಗೊಂಡಿದ್ದಾರೆ ಅಂತ ಹೇಳಿ ಯಾರೋ ಹೋಗಿ ಹೇಳಕ್ಕೆ ಶುರು ಮಾಡಿದ್ರು. ಮೇಯ್ನ್ ಆಗಿ ಅಲ್ಲಿ ಅವರ ಕೆಲಸದವರಿಗೆ ಕೆಲಸ ಜಾಸ್ತಿ ಆಗಕ್ಕೆ ಶುರು ಆಯಿತು. ತುಂಬ ಜಾಸ್ತಿ ಮ್ಯಾನೇಜರ್ ಅವರು ಇವರಿಗೆಲ್ಲ ಬೆಳಗಿಂದ ಸಾಯಂಕಾಲ ಸಂಡೇನೂ ಓಪನ್ ಮಾಡಬೇಕು. ನಾನು ಫಸ್ಟ್ ಕ್ಲಿನಿಕ್ ನಮ್ಮ ವಿಜಯನಗರ ಕ್ಲಿನಿಕ್ ಬೆಳಿಗ್ಗೆ 6 ಓಪನ್ ಮಾಡ್ತಿದ್ದೆ ನಾನು. 6 ಗಂಟೆಯಿಂದ 11 ಗಂಟೆವರೆಗೆ. ಇದು ಬೆಳಿಗ್ಗೆ 9ರಿಂದ ರಾತ್ರಿ 9. ಸೊ ಅದು ಅವರಿಗೆ ಅಭ್ಯಾಸ ಇರಲಿಲ್ಲ. ಆಮೇಲೆ ಅವರು ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾ ಇರಲಿಲ್ಲ. ಒಂದೊಂದು ಅಂದರೆ ಅದರ ಓನರ್ ಎಲ್ಲೋ ಕೊಯಂಬತ್ತೂರಲ್ಲಿ ಇರೋದು. ಸೊ ಅವ್ರಿಗೂ ಸ್ವಲ್ಪ ಸಮಾಧಾನ ಇರಲಿಲ್ಲ. ಸೊ ಒಂದು ದಿವಸ ಬಂದು ಹೇಳಿದ್ರು, ಅದನ್ನು ನೀನು ವಿಜಯನಗರದ ಕ್ಲೋಸ್ ಮಾಡಬೇಕು, ಇಲ್ಲದ್ರೆ ಇದನ್ನು ಕ್ಲೋಸ್ ಮಾಡಬೇಕು, 2ರಲ್ಲಿ ಬಿಟ್ಟು ಬಿಡಬೇಕು ಅಂತ ಹೇಳಿ. ಸೊ ನಾನು ತುಂಬ ಕೇಳ್ಕೊಂಡೆ, ಲೆಟ್ರ್ ಬರೆದೆ. ಅದಕ್ಕೆ ಹೇಳಿದ್ರು, ಆಯಿತು ನಿಮಗೆ ನಾನು ವಾಪಸ್ ಕೊಡ್ತೀನಿ ದುಡ್ಡು, ನೀವು ಮಾಡಿದ್ದೆಲ್ಲ ವಾಪಸ್ ಕೊಡ್ತೀನಿ, ದಯವಿಟ್ಟು ಒಂದಾದರೆ ಇದು ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಇಟ್ಕೊಳ್ಳಿ ಅಂತೇಳಿ. ಸರಿ, ಅವಾಗ ನಾನು ಅಂದ್ಕೊಂಡೆ ಈ ವಯಸ್ಸಲ್ಲಿ ನನ್ನ ಹತ್ರ ಅಗ್ರಿಮೆಂಟ್ ಇತ್ತು 10 ವರ್ಷದ್ದು. ಈ ವಯಸ್ಸಲ್ಲಿ ನಾನು ಕೋರ್ಟು ಕಚೇರಿ ಹೋದರೆ ವೇಸ್ಟ್ ಆಫ್ ಟೈಮ್, ಯಾಕಂದರೆ ನನಗೆ ಇನ್ನು ಓದಬೇಕು, ಏನೇನೋ ಮಾಡಬೇಕು ಅಂತ ತಲೆಯಲ್ಲಿತ್ತು. ಸರಿ ಆಯಿತು, ನೀವು ನಂಗೆ ದುಡ್ಡು ವಾಪಸ್ ಕೊಡಿ ಅಂತ ಹೇಳಿ ಹೋದೆ. ಆಮೇಲೆ ನನಗೆ ಅವರು ಅಟ್ಲೀಸ್ಟ್ ದುಡ್ಡು ವಾಪಸ್ ಕೊಡ್ತಾರೆ ಅಂದರೆ 1 ತಿಂಗಳ ನಂತರ 25,000 ರೂಪಾಯಿ ಚೆಕ್ ಕೊಟ್ಟರು ನನಗೆ. ಸೊ ಆಗ ನಾನು ಹೇಳಿದೆ, ನೀವು ಹಿಂಗೆ ಮಾಡೋದಾದ್ರೆ ಐ ವಿಲ್ ಸ್ಟಾರ್ಟ್ ಎ ಕಂಪನಿ ವಿಚ್ ಬಿಗರ್ ದೆನ್ ಯು ಅಂತೇಳಿ. ಅದನ್ನು ಹೋಗಿ ಹೇಳಬೇಕು ಅಂದ್ಕೊಂಡಿದ್ದೆ. ನಾನು ಒಂದು ದಿವಸ ಹೇಳಕ್ಕೆ ಹೋಗಿದ್ದೆ ಅವ್ರ ಹತ್ರ, ಒಂದು 6-7 ವರ್ಷ ಮುಂಚೆ, ವೆನ್ ವಿ ಕ್ರಾಸ್ ದ ಟರ್ನ್ ಓವರ್ ಮೋರ್ ದೆನ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಆದರೆ ಅವರ ಸ್ಥಿತಿ ನೋಡಿದಾಗ ನನಗೆ ಹೇಳಬೇಕು ಅಂತ ತೋರಿಲ್ಲ. ನಾನು ನಮಸ್ಕಾರ ಮಾಡಿಬಿಟ್ಟು ಬಂದುಬಿಟ್ಟೆ. ನನಗೆ ಅದೇನೋ ತುಂಬ ಅನ್ಯಾಯ ಮಾಡ್ದಂಗೆ ತೋರ್ತು. ನೀವು ಅದನ್ನು ಭಾಳ ಐ ವಾಸ್ ಹರ್ಟ್. ಆ್ಯಂಡ್ ಆ್ಯಕ್ಚುಲಿ ತುಂಬ ಲಯಬಿಲಿಟಿನೂ ಇತ್ತು ಆ ಸಮಯದಲ್ಲಿ. ಸೊ ಅದಕ್ಕೆ ಇವಳಿಗೆ ಕೆಲಸಕ್ಕಿದ್ದು ನಾನು ರಿಲಯನ್ಸ್ ಸೇರಿಕೊಂಡೆ. ಮಾತಾಡಿದ್ದಾರೆ. Hi Rishi, how are you? Nice to see you on this program. I remember the day when I first met you. It's almost 20 years ago now. We met in the lobby of a hotel in Bangalore. Remember that day? I was impressed by you the very first time I met you. You seem to be high energy, intelligent and driven person. And I'm glad I made the right choice to be in your company. I met Dr. Damle for the first time during an Ayurveda conference at the Indian Embassy in Berlin in November 2012. In his speech, he introduced Atramed and its philosophy. I quickly understood that his attitude to Ayurveda is quite different from the traditional one, and that the avenue he took for his research and products will lead him to heights yet unprecedented. I felt deeply honored when he offered me to distribute his products in Europe, thus to become his business partner. Today, Ruya Healthcare is one of the fastest growing startup companies in Europe, thanks to the excellent products of Atramed, and thanks also to Dr. Damle and his wonderful team. ಸೊ ಇವರಾದ ನಂತರ ನೀವು ಸ್ವಂತ ಕಂಪನಿ ಬಗ್ಗೆ ಆಲೋಚನೆ ಮಾಡ್ತೀರಿ. ಅದರಲ್ಲಿ ಹೆಂಗಿತ್ತಂದರೆ, ಇವರು ಪ್ರೆಸಿಡೆಂಟ್, ಇನ್ನೊಬ್ಬರು CEO, ನಾನು CIO. ಈ ರೀತಿ ನಾವು ಡಿವೈಡ್ ಮಾಡಿ ಅದರ ಪ್ಲ್ಯಾನ್ ಬರೆದು ಅದರಲ್ಲಿ ಎಷ್ಟು ರೆವೆನ್ಯೂ ಬರುತ್ತೆ, ಹೆಂಗೆ ಅಂದರೆ ಒಂದು CRO, ಇನ್ನೊಂದು ಲ್ಯಾಬ್, ಬಯೋಟೆಕ್ನಾಲಜಿ ಎಲ್ಲ ಬರೆದು ಕೊಟ್ವಿ. ಒಂದು ದಿವಸ ನಂಗೆ ಮೇಲ್ ಬಂತು. ಆ ಮೇಲಲ್ಲಿ ಏನಿತ್ತು ಅಂದರೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಹೆಲ್ಪ್, ಸಮ್ ಆಫ್ ದ ಪೇಪರ್ಸ್ ವಿಚ್ ಯು ಹ್ಯಾವ್ ಗಿವನ್ ಆರ್ ಹೆಲ್ಪ್ಡ್ ಅಸ್, ವಿ ಆರ್ ಸ್ಟಾರ್ಟಿಂಗ್ ದ ಕಂಪನಿ, ಐ ವಿಲ್ ಬಿ ದ ಪ್ರೆಸಿಡೆಂಟ್ ಅಂತ. ನಾನು CEO ಆಗಿ ನಂದೇ ಒಬ್ಬ ಗೆಳೆಯ, ಬಾಂಬೆಯ ಡಾಕ್ಟ್ರು, ಅವರನ್ನು CEO ಆಗಿ ಸೇರ್ಕೊ ಅಂತ ಹೇಳಿದ್ದಕ್ಕೆ ಅವರು ನಮ್ಮಿಬ್ಬರನ್ನು ಹೊರಗಡೆ ಹಾಕಿ ಅವರೇ ಅವ್ರ ಜೊತೆ ಸೇರ್ಕೊಂಡ್ಬಿಟ್ರು. ಸೊ ಆ ಪ್ಲ್ಯಾನ್ ನನ್ನ ಹತ್ರ ಇತ್ತು. ಸೊ ಆಗ ಇವರು ಹೇಳಿದ್ರು, ವಿ ಹ್ಯಾವ್ ಬೀನ್ ಚೀಟೆಡ್, ಬಟ್ ವೇಟ್ ಎ ಮಿನಿಟ್, ಅವ್ರಿಗೆ ಸ್ವಲ್ಪ ಅವರ ಫಾದರ್ ತೀರ್ಕೊಂಡಿದ್ರು ಅದೇ ಸಮಯ. ಸೊ ಹಿ ವೆಂಟ್ ಬ್ಯಾಕ್ ಟು US. ಸೊ ಆ ಸಮಯದಲ್ಲಿ ನೀನು ನೀಟಾಗಿ ಇನ್ನೊಂದು ಪ್ಲ್ಯಾನ್ ಬರಿ, ಇದು ಬೇಡ, ಸೈಂಟಿಫಿಕ್ ಬಯೋಟೆಕ್ ಆಯುರ್ವೇದಿಕ್ ಫೈಟೋಕೆಮಿಕಲ್ ಕಂಪನಿ,
ವಿತ್ ಆಯುರ್ವೇದಿಕ್ ಮೆಡಿಸಿನ್ ಮಾತ್ರ ಮಾಡೋಣ, CRO ಎಲ್ಲ ಇವಾಗ ಬೇಡ ಅಂತ ಹೇಳಿದರು. ನಾನು ಸರಿ ಅಂತೇಳಿ ಕಂಪ್ಲೀಟ್ ಬರ್ಕೊಟ್ಟಾಗ ಅವರು ಹಿಂಗೆ ನೋಡಿದರು, ದಿಸ್ ಈಸ್ ಅ ಸ್ಮಾಲ್ ಮನಿ ವೆರ್ ಯು ಆಸ್ಕಿಂಗ್ $1 million ಅಂತೆ. ಅವಾಗ ಅದು 6.5 ಕೋಟಿ. ಟೋಟಲಿ ನಾವು ಹಾಗೆ 8 ಕೋಟಿ ಅವರೇ ಇನ್ವೆಸ್ಟ್ ಮಾಡಿದ್ದು ನಮ್ಮ ಕಂಪನಿ ಮೇಲೆ. 8 ಕೋಟಿ ಇನ್ವೆಸ್ಟ್ ಮಾಡಿ ನನಗೆ 25% ಕೊಟ್ಟಿದ್ರು. ಆವಾಗ ಈ ಕಂಪನಿ ಬೆಳೆಯೋದನ್ನು ನೋಡಿ ಲಾಸ್ಟ್ ಇಯರ್ ಫ್ರೀಯಾಗಿ ನನಗೆ ಇನ್ನೊಂದು 25% ಕೊಟ್ಟರು ಅವರು. ಈಗ ಇವರು ಶಿಬಿನ್ ಅವರು 8 ಕೋಟಿ ಆಗ್ತಾರೆ ಅಂತ ಹೇಳುವಾಗ ಒಂದು ಕಡೆ ಭಯ ಇರುತ್ತೆ ನಮಗೆ, ಈ ಮತ್ತೊಬ್ಬನ ಬೈಕ್ ಓಡಿಸ್ದಂಗೆ ಗೊತ್ತಿಲ್ಲದೆ ಇರೋ, ಗುದ್ದಿದ್ರೆ ಸುಮ್ಮನೆ ಯಾರಿಗೆ ಮರೆ ನಾನು ಕೊಡಬೇಕು, ಆಮೇಲೆ ಅವನು ಇಲ್ಲ ಅಂತ ಹೇಳ್ಬಿಡ್ಬೋದು. ಬಟ್ ಯಾರು ನನ್ನಿಂದಾಗಿ ಲಾಸ್ ಆಯ್ತಲ್ಲ, ಆ ಭಯಗಳು ಕಾಡೋದ್ರಿಂದನೇ ತುಂಬ ಕೆಲಸಗಳಾಗದೆ ಉಳಿಯುತ್ತೆ. ಋಷಿಕೇಶ್ ದಾಮ್ಲೆ ಆ ಸಂದರ್ಭದಲ್ಲಿ ಅವರ ತಲೆಯಲ್ಲಿ ಏನು ಓಡುತ್ತೆ? ಈ ರೀತಿ ತಿಳಿದವರು ದೇ ವಿಲ್ ಟೇಕ್ ರಿಸ್ಕ್ ವಿತ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಅವ್ರಿಗೂ ಈಗ ಇನ್ವೆಸ್ಟ್ ಮಾಡಬೇಕಾದ್ರೆ ನನ್ನ ಮೇಲೆ, ಸೊ ನನ್ನ ಬಗ್ಗೆ ನನಗೆ ಧೈರ್ಯ ಇತ್ತು. ಅದರ ಜೊತೆಗೆ ಅವರ ದುಡ್ಡನ್ನು ನಾನು ಪೋಲು ಮಾಡಲ್ಲ ಅಂತ ಅವರಿಗೆ 100% ಗೊತ್ತಿತ್ತು. ಬಿಕಾಸ್ ಆಸ್ ಎ ಪರ್ಸನ್ ಹಿ ನ್ಯೂ ಮೀ. ನನಗೆ ಆ ದುಡ್ಡಿನಿಂದ ಅವರಿಗೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಮಾಡಬಹುದು ಅಂತ ಆವಾಗಲೇ ಗೊತ್ತಿತ್ತು. ಈಗ ಅವರ ದುಡ್ಡು ಐ ಥಿಂಕ್ ಈಸ್ ವ್ಯಾಲ್ಯೂಯೇಷನ್ ಮೇ ಬಿ ಮೋರ್ ದೆನ್ 200% ಪ್ರಾಬ್ಲಮ್. ಓಕೆ, ಅಲ್ಲಿ ನೋಡಿ ಏನಾಗತ್ತೆ, ಅಲ್ಲಿಂದ ಬಂದು ಒಂದು ಕಂಪನಿ ಶುರುವಾಗಿ ಸೋರಿಯಾಸಿಸ್ ಅನ್ನುವಂಥ ಒಂದು ಕಾಯಿಲೆಗೆ ಮತ್ತು ಡ್ಯಾಂಡ್ರಫ್ 2 ಪ್ರಾಡಕ್ಟ್ ಕಂಪನಿಯಲ್ಲಿ ಶುರುವಾಗುತ್ತೆ. $38 ಐಟಮ್ 108 ಕೋಟಿ ತನಕ ಬೆಳೆಯುತ್ತೆ. ಅದರ ಬಗ್ಗೆ ಹೇಳ್ತೀನಿ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಎಲ್ಲಿಯ ಅರಸಿನಮಕ್ಕಿ, ಎಲ್ಲಿಯ ಇಂಥ 2 ಪ್ರಾಡಕ್ಟ್ಗಳು. ಈ 2 ಪ್ರಾಡಕ್ಟ್ಗಳಿಂದ ಶುರುವಾಗುತ್ತೆ, ಅಟ್ರಿಸೋರ್ ಮತ್ತು ಸೋರಿಯಂ. ಇದರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಇವ್ರ ಜೊತೆ ಕೆಲಸ ಮಾಡಿದಂಥವರು, ಡಾಕ್ಟರ್ ಋಷಿಕೇಶ್ ದಾಮ್ಲೆ ಜೊತೆ ಕೆಲಸ ಮಾಡಿದಂಥ ಮಹನೀಯರು ಕೆಲವರು ಮಾತಾಡಿದ್ದಾರೆ, ಕೇಳೋಣ. You had a very scientific mind. I think your basic passion was research. I hope you achieve great, you reach the heights. I think you very much deserve it for all the hard work you have done for so many years. ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗದೇ ಇರತಕ್ಕಂಥ ಸಂದರ್ಭ ಅಂತ ಹೇಳಿದ್ರೆ, ನಮ್ಮ ಅಣ್ಣನಿಗೆ ರೀಸೆಂಟಾಗಿ ಕೋವಿಡ್ ಅಟ್ಯಾಕ್ ಆಯಿತು. ಬಿಲೀವ್ ಇಟ್ ಆರ್ ನಾಟ್, ಹೋಗ್ಬಿಡ್ತಾರೆ ಇವರು ಅನ್ನೋ ಸ್ಟೇಜ್ಗೆ ಬಂದುಬಿಟ್ಟಿತ್ತು. ನಾನು ಫೈನಲಾಗಿ ಡಾಕ್ಟ್ರ್ ಕೇಳಿದೆ, ದಾಮ್ಲೆ ಅವರೇ ನಾನು ಈ ಥರ ಆ್ಯಂಬುಲೆನ್ಸ್ ಬುಕ್ ಮಾಡಿದ್ದೀನಿ, ಏನು ಹೇಳ್ತೀರಾ ಅಂತಂದರೆ, ನಾನು ಮೆಡಿಸನ್ ಕೊಡ್ತೀನಿ, ಈ ಮೆಡಿಸನ್ನೇ ನೀವು ಅವ್ರಿಗೆ ಕೊಡಿ, ಸರಿ ಹೋಗ್ತಾರೆ ಅಂತ ಹೇಳಿದ್ರು. 15 ದಿವಸ ಮೆಡಿಸನ್ ತಗೊಂಡ್ರು. ಕರೋನಾ ಬರೋಕ್ಕೆ ಮುಂಚೆ ಹೇಗಿದ್ರು ಅದಕ್ಕಿಂತ ಚೆನ್ನಾಗಿದ್ದಾರೆ. ದಿಸ್ ಈಸ್ ಮೈ ಮೆಮೊರಬಲ್ ಇನ್ಸಿಡೆಂಟ್. ಡಾಕ್ಟರ್ ನಮಸ್ತೆ. ಯಾವ ಒಂದು ಹಂತದಿಂದ ಈ ಹಂತದವರೆಗೂ ಬೆಳೆದಿದ್ದೀರಾ? ಖುಷಿಯಾದ ಸಂಗತಿ ಏನಂದರೆ, ಒಂದು ಪ್ರಾಡಕ್ಟ್ ಲಾಂಚ್ ಆಗಿ ಅದು ರಿಸಲ್ಟ್ ಇಲ್ಲ ಅಥವಾ ಅದು ಸೇಲ್ ಆಗ್ತಿಲ್ಲ ಅಂತೇಳಿ ಯಾವುದೇ ಒಂದು ಪ್ರಾಡಕ್ಟು ವಿಡ್ರಾ ಆಗಿಲ್ಲ. ಅದು ತುಂಬ ಹೆಮ್ಮೆಯ ವಿಚಾರ ಅಂತಲೇ ನಾನು ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಒಂದು ಮಾತು ನನಗೆ ಭಾಳ ಇಂಪ್ರೆಸ್ ಆಯಿತು. ಒಂದು ಹಿಂದೆ ಹೇಳ್ತೀರಿ ನೀವು, ಆಪ್ರೇಷನ್ ಏನು ಮಾಡೋದು ಬೇಕಾಗಿಲ್ಲ, ಇದನ್ನು ಮಾಡಿ ಅಂತ. ನಂಬರ್ 1 ಅದು ಯಾವ ಕ್ವಾಲಿಟಿ ನಿಮ್ಮದು, ನಂಬರ್ 1. ಎರಡನೇದು ಕೋವಿಡ್ ವಿಚಾರಕ್ಕೆ ಹೇಳ್ತಿದ್ರೆ ಅದು ಯಾವ ರೀತಿ ಪ್ರಗತಿಯಲ್ಲಿದೆ, ಇದರ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಕೇಳ್ಬಿಡ್ತೀನಿ ನಾನು. ಅಲ್ಲ, ಆಪರೇಷನ್ ಮಾಡದೆ ಯಾವುದೇ ಕಾಯಿಲೆಗೆ ಆಪರೇಷನ್ ಮಾಡಬೇಡ ಅಂತ ನಾನು ಯಾವಾಗಲೂ ಹೇಳಿಲ್ಲ. ಇನ್ಫ್ಯಾಕ್ಟ್ ತುಂಬ ಕಾಯಿಲೆಗಳಿಗೆ ನಾನು ಔಷಧಿ ನಮ್ಮ ಹತ್ರ ಇಲ್ಲ ಅಂತ. ಬಿ ಪಿ ಬಂದರೆ ನಾನು ಔಷಧಿ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ನಾನು ತುಂಬ ಟ್ರೈ ಮಾಡಿದ್ದೆ, BP ಕಡಿಮೆ ಮಾಡೋಕ್ಕೆ ನನ್ನಿಂದ ಆಗ್ತಿರಲಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರಲಿಲ್ಲ. ಅವ್ರಿಗೆ ಟಾನ್ಸಿಲೈಟಿಸ್ ಬಂದಿತ್ತು ಆ ಹುಡುಗನಿಗೆ. ಆ ಹುಡುಗನ ನೋಡಿದಾಗ ನನಗೆ ಗೊತ್ತಾಯ್ತು ಇವರಿಗೆ ವಾಸಿಯಾಗಕ್ಕೆ ಸಾಧ್ಯ ಅಂತ. ಅದಕ್ಕೆ ಆಮೇಲೆ ನಾವು ಧೈರ್ಯ ಕೊಡ್ಬೇಕಾದ್ರೆ ಹೇಳ್ಬೇಕಾಗಿ ಬರುತ್ತೆ, ಸರ್ಜರಿ ಬೇಡ ಅಂತಂದ್ರೆ ಇಟ್ ಇಸ್ ನಾಟ್ ಎನ್ ಎಮರ್ಜೆನ್ಸಿ. ಸರ್ಜರಿ ಮಾಡಿಸ್ಲೇಬೇಕಾದ್ರೆ 1 ವರ್ಷದ ನಂತರ ಸರ್ಜರಿ ಮಾಡಿಸಿ, ಸರ್ ಇದು ವಾಸಿ ಆಗ್ತಾ ಇಲ್ಲ, ನಾನು ತುಂಬಾ ಟ್ರೈ ಮಾಡಿದೆ ಅಂತ ಹೇಳ್ಬೋದಾಗಿತ್ತು. ಸರ್ಜರಿ ಬೇಡ ಅಂತ ಹೇಳುವಾಗಲೇ ಅರ್ಧ ವಾಸಿಯಾಗಿರುತ್ತೆ. ಆದ್ರೆ ಅವ್ನು ಚಿಕ್ಕ ಹುಡುಗ, ಅದರಿಂದ ಅದು ಸ್ವಲ್ಪ ಕಷ್ಟ. ಬಟ್ ಎನಿವೇ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಔಷಧಿ ಕರೆಕ್ಟಾಗಿ ಕೊಡ್ತಾರೆ, ಔಷಧಿ ಸರಿಯಾಗಿ ತಗೋತಾರೆ. ಸೊ ಹಲವು ಕಾಯಿಲೆಗಳಿವೆ ಸರ್ಜರಿ ಇಲ್ಲದೆ ಮಾಡ್ಬೋದು, ಬಟ್ ಎಲ್ಲ ಕಾಯಿಲೆಗಳನ್ನು ಮಾಡ್ಬೋದು ಅಂತ ಹೇಳೋದು ತಪ್ಪು. ಕೋವಿಡ್ ಬಗ್ಗೆ ನಾವು ಸಾಕಷ್ಟು ರಿಸರ್ಚ್ ಮಾಡಿದ್ವಿ ಸರ್. ಸೊ ಫೆಬ್ರವರಿಯಲ್ಲಿ ಚೈನಾದಲ್ಲಿ ಕೋವಿಡ್ ಇದ್ದಾಗಲೇ ನಾವು ಆ ಕಾಯಿಲೆಯ ಪ್ರೋಟೀನನ್ನು ಸ್ಟ್ರಕ್ಚರ್ ಮಾಡಿದ್ವಿ. ನಮ್ಮಲ್ಲೊಬ್ಬರು ಭರತ್ ಅಂತ ಇದ್ದಾರೆ, ನಾವು ಕೂತು ಅದರ ಜೆನೆಟಿಕ್ ಮ್ಯಾಪಿಂಗ್ ಮಾಡಿ, ಅದರದ್ದು ಅಮಿನೋ ಆ್ಯಸಿಡ್ ಸೀಕ್ವೆನ್ಸ್ ನೋಡಿ, ಅದರದ್ದು ಸ್ಟ್ರಕ್ಚರ್ ಮಾಡಿ, ನಿಮ್ಗೆ ಗೊತ್ತಿರ್ಬೋದು ಕಂಪ್ಯೂಟರ್ ಏಡೆಡ್ ಡ್ರಗ್ ಡಿಸೈನಲ್ಲಿ ನಮ್ಮ ಕಂಪನಿ ಈಗ ನಂಬರ್ 1 ಇಂಡಿಯಾದಲ್ಲಿ. ಯಾಕಂದರೆ ನಮ್ಮ ಹತ್ರ ಇರುವಂತಹ ಲೈಬ್ರರಿ ಒಂದಿದೆ, ನಮಗೆ ಬೊಟಾನಿಕಲ್ ಪ್ಲಾಂಟ್ ಕೆಮಿಸ್ಟ್ರಿ ಲೈಬ್ರರಿ ಇದೆ. ಇಟ್ ಹ್ಯಾಸ್ ಗಾಟ್ 4,08,000 ಮಾಲಿಕ್ಯೂಲ್ಸ್ ಆಫ್ 3,92,000 ಪ್ಲಾಂಟ್ಸ್ ಆಫ್ ವರ್ಲ್ಡ್. ಅಂದರೆ ಪ್ರಪಂಚದಲ್ಲಿರುವ ಎಲ್ಲ ಸಸ್ಯಗಳ ರಾಸಾಯನಿಕಗಳು ನಮ್ಮಲ್ಲಿವೆ. ಸೊ ಎನಿ ಪ್ಲಾಂಟ್ ನೀವು ಹೇಳಿದ್ರು ನಾನು ಅದನ್ನು ಯಾವುದೇ ಕಾಯಿಲೆಗೆ ಆಗತ್ತಾ ನೋಡ್ಬೋದು. ಸೊ ಕೋವಿಡ್ನಲ್ಲಿ 6 ಪ್ರೋಟೀನ್ಸ್ ಇತ್ತು, ಆ 6 ಪ್ರೋಟೀನ್ ಮೇಲೆ ಮಾಡಿ ನೋಡಿದ್ವಿ. ಆಮೇಲೆ ನಾವು ICMRನ RCB ಲ್ಯಾಬಲ್ಲಿ ಅದೇ ಲೈವ್ ವೈರಸ್ ಮೇಲೆ ಅದನ್ನು ಟೆಸ್ಟ್ ಮಾಡಿದ್ವಿ.
ಟೆಸ್ಟ್ ಮಾಡಿದಾಗ 2 ಮಾಲಿಕ್ಯೂಲ್ಸ್ ರೆಮ್ಡೆಸಿವಿರ್ಗಿಂತಲೂ ಚೆನ್ನಾಗಿ ಬಂತು, ರಿಸಲ್ಟ್ ಬಂತು. ಅದನ್ನು ಅಲ್ಲಿಗೂ ಬಿಡದೆ ನಾವು ಟಾಕ್ಸಿಟಿ ಸ್ಟಡಿ ಮಾಡಿದ್ವಿ, ಅಂದರೆ ಇಲಿಗಳಲ್ಲಿ ನಾನ್ ಟಾಕ್ಸಿಕ್ ಅಂತ ಕನ್ಫರ್ಮ್ ಮಾಡಿದ ನಂತರ phase 1 ಸ್ಟಡಿ ಮಾಡಿದ್ವಿ. ಆ್ಯಂಡ್ ಮೇ ಬಿ ದಿಸ್ ವಿಲ್ ಬಿ ದ ಫಸ್ಟ್ ಡ್ರಗ್ ವಿಚ್ ವಿಲ್ ಬಿ ಡನ್ phase 1 ಇನ್ ಜರ್ಮನಿ. ಸೊ ನಮಗೆ ಆಲ್ಮೋಸ್ಟ್ ವಿ ಆರ್ ದೇರ್, ಪರ್ಮಿಷನ್ ಸಿಗುವ ಹಂತದಲ್ಲಿ ಇದ್ದೀವಿ. ಅದೇ ರೀತಿ ಇಂಗ್ಲೆಂಡಲ್ಲಿ ಕೂಡ ಇದಕ್ಕೆ ಟ್ರಯಲ್ಗೆ ಪರ್ಮಿಷನ್ ಸಿಗುವ ಹಂತದಲ್ಲಿ ಇದ್ದೀವಿ. ಎಲ್ಲಿ ತನಕ ಸಕ್ಸಸ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಿ? ಇದು phase 2 ಟ್ರಯಲ್ ಇಂಡಿಯಾದಲ್ಲಿ ನಮಗೆ ಎಥಿಕಲ್ ಕಮಿಟಿ ಕ್ಲಿಯರೆನ್ಸ್ ಸಿಕ್ಕಿದೆ ಈಗ. ಮುಂಬೈ ಒಂದು ಹಾಸ್ಪಿಟಲಲ್ಲಿ, ಅದೇ ರೀತಿ ಕೇರಳದ ಒಂದು ಹಾಸ್ಪಿಟಲಲ್ಲಿ 2 ಕಡೆ ಟ್ರಯಲ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಕ್ಲಿನಿಕಲ್ ಟ್ರಯಲ್ ಕ್ಲಿಯರ್ ಆಗಿಬಿಟ್ರೆ ಇದು ಸುಮಾರು 260 ಜನರಲ್ಲಿ ನಾವು ಈಗ ಮಾಡ್ತೀವಿ. ಅದು ಅಷ್ಟರೊಳಗಡೆ ಪರ್ಮಿಷನ್, ಅಂದರೆ ಎಕ್ಸ್ಟ್ರಾ ಆರ್ಡಿನರಿ ಪರ್ಮಿಷನ್ ನಮ್ಗೆ ಕೊಟ್ಟರೆ ಕೂಡಲೇ ಅದರ ಮೇಲೆ ಕ್ಲೈಮ್ ಮಾಡಿ ನಾವು ಮಾರ್ಬೋದು. ಒಂದು ವೇಳೆ ಕೊಡದೇ ಇದ್ದರೆ ನಾನು 1000 ಜನರ ಮೇಲೆ ಟ್ರಯಲ್ ಮಾಡಿ ಅದನ್ನು ಪ್ರೂವ್ ಮಾಡಿ ಅದನ್ನು ಅವರು ಖಂಡಿತವಾಗಿ ಇಂಡಿಯಾದಲ್ಲೂ ಫಾರಿನಲ್ಲೂ ನಾನು ಈ ಪ್ರಾಡಕ್ಟನ್ನು ಬಿಡ್ತೀನಿ. ಸಾಧಾರಣವಾಗಿ ಕೇಳ್ಪಟ್ಟದ್ರಲ್ಲಿ ಸೋರಿಯಾಸಿಸ್ ಹೋಗೋದಿಲ್ಲ ಅಂತೇಳಿ, ನಿಮ್ಮ ಔಷಧಿಯಲ್ಲಿ ಹೋಗುತ್ತಾ? ಎಷ್ಟು % ಹೋಗುತ್ತೆ ಅದು? ಸೋರಿಯಾಸಿಸ್ ಅಂತ ಹೇಳೋದು ತುಂಬ ವಿಧದಲ್ಲಿ ಇರುತ್ತೆ. ಸೊ ಪಾಯಿಂಟ್ ಬ್ಲ್ಯಾಂಕ್ ಆಗಿ ಎಲ್ಲ ಕಾಯಿಲೆ ವಾಸಿಯಾಗುತ್ತೆ ಅಂತ ಹೇಳೋದೆ. ಮೈಲ್ಡ್ ಟು ಮಾಡ್ರೇಟ್ ಕೇಸ್ಗಳಲ್ಲಿ ಒಂದು 60-70% ಜನರಿಗೆ 5 to 6 yearsಗೆ ರೆಮಿಷನ್ ಕಂಪ್ಲೀಟ್ ಆಗಿ ಕೊಡಬಹುದು. ರೆಮಿಷನ್ ಅಂದರೆ 5-6 ವರ್ಷ ಅವರಿಗೆ ಮೈಯಲ್ಲಿ ಇರಲ್ಲ. ಆಮೇಲೆ ಬಂದರೆ ಒಂದಿಷ್ಟು ಹಚ್ಚಿ ಒಂದು ಔಷಧಿ ತಗೊಂಡ್ರೆ ಹೊರಟೋಗುತ್ತೆ. ಸೊ ಅದರಲ್ಲಿ ನೆಕ್ಸ್ಟ್ ಒಂದು 60-70%ಗೆ ವಾಪಸ್ ಬರಲ್ಲ. ಕೆಲವರಿಗೆ ಅದು ರಿಕರೆಂಟ್ ಆಗಿ ಬರ್ತಾನೆ ಇರುತ್ತೆ. ಸೊ ಯಾಕಂದ್ರೆ ಸೋರಿಯಾಸಿಸ್ ಯಾವ ಕಾರಣದಿಂದ ಬರುತ್ತೆ ಅಂತ ಹೇಳಿ ಇನ್ನೂ ನಮಗೆ ಗೊತ್ತಿಲ್ಲ. ಸೊ ಅದರ ಬಗ್ಗೆನೂ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ. ಅದ್ರ ತುಂಬಾ ಸಂತೋಷ ವಿಷಯ ಅಂದ್ರೆ ಈ ಸೋರಿಯಾನ್ ಅಂತ ಹೇಳೋದು ಜರ್ಮನಿಯ ಪ್ರತಿಯೊಂದು ಮೆಡಿಕಲ್ ಸ್ಟೋರ್ ಅಲ್ಲೂ ಸಿಗುತ್ತೆ ನಿಮಗೆ. ನಮ್ಮ ವಿಕ್ಸ್ ಸಿಕ್ಕಂಗೆ 15,000 ಸ್ಕ್ವೇರ್ ಫುಟ್ ನಮ್ದು ಗೋಡೌನ್ ಇದೆ ಜರ್ಮನಿಯಲ್ಲಿ. ಹೋಲ್ ಆಫ್ ಯುರೋಪಿಗೆ ಅಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಪ್ರಿಸ್ಕ್ರಿಪ್ಷನ್ ಅಥವಾ ಎರಡು ಮಾಡಬಹುದು. ಪ್ರಿಸ್ಕ್ರಿಪ್ಷನ್ ಸಿಗ್ತಾ ಇದೆ ಅಲ್ಲಿ, ಯಾಕಂದ್ರೆ ಅಲ್ಲಿ ಕೆಲವು ಮೆಡಿಕಲ್ ಕಾಲೇಜ್ ಅವರು ಇದನ್ನ ಆಕ್ಸೆಪ್ಟ್ ಮಾಡಿ. ಕೌಂಟರ್ ಸೇಲ್ ಈಸಿಯಾಗಿ ಸಿಗುತ್ತೆ. ಅದೇ ನಾನು ಒಂದು ದಿವಸ ನನ್ನ ಫ್ರೆಂಡ್ ಬರ್ಲಿನಲ್ಲಿ ಈವ್ನಿಂಗ್ ಊಟ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ರೆ ರೋಡ್ ಸೈಡ್ ಅಲ್ಲಿ ಬೋರ್ಡ್ ಹಾಕಿದ್ರು, ಸೋರಿಯಾನ್ ಅವೈಲೇಬಲ್ ಹಿಯರ್. ಚಿತ್ರ ಇದೆ, ನಾನು ತೋರಿಸ್ತೀನಿ. ನಾನು ಅದನ್ನ ನೋಡಿ ನಂಗೆ ತುಂಬಾ ಸಂತೋಷ. ನನ್ನ ಪ್ರಾಡಕ್ಟ್ ಜರ್ಮನಿಯಲ್ಲಿ ಎಷ್ಟು ಕಂಟ್ರಿಗಳಲ್ಲಿ ಫೇಮಸ್? ಇದೊಂದು ಅಲ್ಲ, ಫೇಮಸ್ ಅಂತ ಹೇಳಿದ್ರೆ ಒಂದು 35 ಕಂಟ್ರಿಗಳಲ್ಲಿ ತುಂಬಾ ಫೇಮಸ್ ಆಗಿದೆ. ನೀವು ಅಮೆಜಾನ್, ಈಗ ಫಾರ್ ಎಕ್ಸಾಂಪಲ್ ಅಮೆಜಾನ್ ಆಗಲಿ, ಒಂದು ದೊಡ್ಡ ಕಂಪನಿ ಇದೆ ಹಲೋ ಸ್ಕಿನ್ ಅಂತ ಹೇಳಿ. ಹಲೋ ಸ್ಕಿನ್ ಅಂತ ಹೇಳಿದ್ರೆ ಒಂದು ಡೆನ್ಮಾರ್ಕಿನ ಡೆರ್ಮಾರ್ಕ್ ಕಂಪನಿಯ ಸೈಟು. ಅದರಲ್ಲಿ ಅವರು ಫಸ್ಟ್ ಲಿಸ್ಟ್ ಮಾಡಿರೋದು ಸೋರಿಯಾನ್. ಅವರ ಔಷಧಿಗಿಂತಲೂ ಮುಂಚೆ ಇದನ್ನು ಸೋರಿಯಾನ್ ಲಿಸ್ಟ್ ಮಾಡಿದ್ದಾರೆ. ಅಮೆಜಾನ್ ಅಲ್ಲಿ ಇದಕ್ಕೆ 4.3 to 4.8 ರೇಟಿಂಗ್ ಇದೆ. ಸ್ಪೇನ್, ಜರ್ಮನಿ, ಫ್ರಾನ್ಸ್ ಎಲ್ಲ ನೋಡಿದ್ರೆ ಆಯುರ್ವೇದಿಕ್ ಅಲ್ವಾ? 100%. ನಮ್ಮಲ್ಲೊಂದು ಜಟಾಮಾಂಸಿ ಅಂತ ಗಿಡ ಆಯುರ್ವೇದದಲ್ಲಿ ಹೇಳಿದ್ದಾರೆ, ವ್ಯಾಲೆರಿಯಾನ ಜಟಾಮಾಂಸಿ ಅಂತ. ಇನ್ಫ್ಯಾಕ್ಟ್ ಅದರದ್ದೇ ಒಂದು ಸಿಸ್ಟರ್ ಅಂತ ಹೇಳ್ಬೋದು. ಅದರ ಒಂದು ಅದೇ ಸೇಮ್ ಸ್ಪೀಶೀಸ್, ಡಿಫ್ರೆಂಟ್ ಸ್ಪೀಶೀಸ್, ಸೇಮ್ ಫ್ಯಾಮಿಲಿ. ಅದು ವ್ಯಾಲೆರಿಯಾನ ಯುರೋಪಿಯನ್ನಲ್ಲಿ ಬೆಳೆಯುವಂಥದ್ದು. ಅದರಿಂದ ತೆಗೆದಂಥ ಔಷಧಿ ಏನಿದೆ ವ್ಯಾಲೆರಿಕ್ ಆ್ಯಸಿಡ್, ಅದನ್ನು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಿ ವ್ಯಾಲ್ಪ್ರೋಯೇಟ್ ಅಂತ, ಈಗೇನು ನಮ್ಮಲ್ಲಿ ಸೋಡಿಯಂ ವ್ಯಾಲ್ಪ್ರೋಯೇಟ್ ಅನ್ನೋದು ಎಪಿಲೆಪ್ಸಿಗೆ ವೆರಿ ಗುಡ್ ಮೆಡಿಸಿನ್. ಅದು ಇನ್ಫ್ಯಾಕ್ಟ್ ನಮ್ಮಲ್ಲಿ ಜಟಾಮಾಂಸಿ ಅನ್ನೋದನ್ನು ಅಪಸ್ಮಾರಕ್ಕೆ ಇದಕ್ಕೆ ಹೇಳಿದ್ದಾರೆ ಆಯುರ್ವೇದಿಕ್. ಇದನ್ನು ನಾವು ಈ ಕೆಮಿಸ್ಟ್ರಿಯನ್ನು ಚೆನ್ನಾಗಿ ಓದ್ಕೊಂಡು ನಾವು ಇದ್ರ ಬಗ್ಗೆ ಮುಂದುವರೆದಿದ್ರೆ ಆಗ ಮೇ ಬಿ ನಾವು ವರ್ಲ್ಡ್ ಲೀಡರ್ ಆಗ್ತಿದ್ವಿ ಆ ಇದರಲ್ಲಿ. ಸೊ ವಿ ಹ್ಯಾವ್ ಲಾಸ್ಟ್ ದ ಪೇಟೆಂಟ್ ಬಿಕಾಸ್ ವಿ ಕುಡಂಟ್ ಪರ್ಸ್ಯೂ ದ ವರ್ಕ್. ತುಂಬಾ ಕಳ್ಕೊಂಡಿದ್ವಿ ಬಿಡಿ. ಇವನ್ ಗೋಮೂತ್ರದ ಪೇಟೆಂಟ್ ಕೂಡ ನಮ್ಮ ಬಳಿ ಇಲ್ಲ ಅನ್ನೋದು ಅಂದ್ರೆ ನಾವು ಆ ರೀತಿ ಆ ದಾರಿಯಲ್ಲಿ ನಿಟ್ಟಿನಲ್ಲಿ ವರ್ಕ್ ಮಾಡಬೇಕು. ಶುಭ. ಇನ್ನು ಕೆಲವರು ಮಾತಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಸೊ ಒಬ್ಬ ಲೀಡರ್ಗೆ ಇರಬೇಕಾದಂಥ ಸುಮಾರು ಕ್ವಾಲಿಟಿಗಳನ್ನು ನಾವು ನಿಮ್ಮ ಹತ್ರ ಕಲಿತಾ ಇದ್ದೀವಿ. ಸೊ ಅದು ನನಗೆ ನಿಜವಾಗ್ಲೂ ನನಗೆ ತುಂಬ ಆ್ಯಡ್ ಆನ್ಸ್ ನನ್ನ ಲೈಫಿಗೆ ಅಂತಲೇ ನಾನು ಹೇಳ್ಬೋದು. ನನಗೆ ಯಾವಾಗಲೂ ಕಿವಿಲಿ ಗುಮ್ತಾ ಇರುತ್ತೆ, ನೀವು ಒಂದಿನ ಆಫೀಸಿಗೆ ಬಂದಿಲ್ಲ, ನೆಕ್ಸ್ಟ್ ಡೇ ಅಂತ ಕರೀಲಿಲ್ಲ ಅಂದರೆ ನಮಗೆ ಡೇ ಇನ್ಕಂಪ್ಲೀಟ್ ಅಂತ ಫೀಲ್ ಆಗುತ್ತೆ. ಸರ್, ಇದನ್ನ ಎಕ್ಸಾಗ್ರೇಷನ್ ಅಂತ ತಗೋಬೇಡಿ, ಇದು ಸತ್ಯ. ಸೊ ನೀವು ಜಸ್ಟ್ ಕಂಪನಿ ಹೆಂಗೆ ಮುಂದೆ ತೊಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ಕಂಪ್ನಿಲಿ ಇರೋರನ್ನ ಹೆಂಗೆ ಮುಂದೆ ತೊಗೊಂಡೋಗ್ಬೇಕು ಅನ್ನೋದು ನೀವು ಯೋಚನೆ ಮಾಡಿದ್ದೀರಾ. ಸೊ ನಿಮ್ಮ ಜೊತೆಗೆ ನಮಗೆ ಕರ್ಕೊಂಡು ಹೋಗ್ತೀರಾ, ನಮ್ಮ ಜೊತೆ ಕಂಪನಿ ಬರ್ತಾ ಇದೆ. ಸೊ ಇದನ್ನೆಲ್ಲ ನಾವು ನೋಡ್ತಾ ನಾವು ಸುಮಾರು ಕಲಿತಾ ಇದ್ದೀವಿ ಸರ್. ಈ ರಜನಿಕಾಂತ್ ಅಂತ, ರಜನಿಕಾಂತ್ ಸೂಪರ್ ಸ್ಟಾರ್, ಈಗಲೂ ಬಂದು ಏನೋ ಮಾರುವೇಷ ಹಾಕ್ಕೊಂಡು ಅಡ್ಡಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಅದರಲ್ಲಿ ಒಂದು ಭಾಳ ಸಂತೃಪ್ತಿ ಸಿಗುತ್ತೆ. ಹಾಗಿದೆಯಾ ಡಾಕ್ಟರ್ ಋಷಿಕೇಶ್ ದಾಮ್ಲೆ ಅವರಿಗೆ? ಕೇಳ್ತೀನಿ. 0 to Hero ವಿಶೇಷ ಕಾರ್ಯಕ್ರಮ. ಇಷ್ಟೆಲ್ಲ ಇದ್ದಾಗ ಹೆತ್ತ ತಾಯಿ, ಹೆತ್ತ ಕರುಳು ಯಾವ ರೀತಿ ಸಂಭ್ರಮಿಸ್ತಾ ಇರ್ಬೋದು? ಡಾಕ್ಟರ್ ಋಷಿಕೇಶ್ ದಾಮ್ಲೆ ಅವರ
ತಾಯಿ ಏನು ಹೇಳಿದ್ದಾರೆ? ಹಾಯ್ ರಿಷಿ, ಹೇಗಿದ್ದಿ ಅಂತ. ಗಂಟು ನೋವಿನ ಮಾತ್ರೆ ಕಳಿಸ್ಬೇಕು, ಯಾವಾಗ ಬರ್ತಿ? ಹಲೋ ರಿಷಿ, ಹೇಗಿದೆಯಾ? ನಿಂದು ಸಾಧನೆ ನೋಡಿ ತುಂಬ ಖುಷಿ ಆಯ್ತಪ್ಪ ನನಗೆ. ಕಂಗ್ರ್ಯಾಚುಲೇಷನ್ಸ್ ನಿನಗೆ. ಚಿಕ್ಕವನಿದ್ದಾಗ ಎಷ್ಟು ಚೆನ್ನಾಗಿ ನೀನು ನಮ್ಮ ಜೊತೆ ನಮ್ಮ ಅಜ್ಜಿ ಮನೇಲಿ ಇರ್ತಿದ್ದೆ, ಖುಷಿಯಾಗಿರ್ತಿದ್ದೆ. ನಿನಗೆ ತುಂಬ ಇಷ್ಟ, ಸ್ವೀಟ್ಸ್ ಎಲ್ಲ ತುಂಬ ಇಷ್ಟ ನಿನಗೆ ಅಲ್ವಾ? ಹೋಳಿಗೆ, ಕೇಸರಿಬಾತು ಎಲ್ಲ ಎಷ್ಟು ಆಸೆಯಿಂದ ತಿಂಡಿಪೋತ ಅಂತಲೇ ಹೇಳ್ತಿದ್ವಿ ನಿಮಗೆ ನಾವು. ಯಾಕೆಂದರೆ ಅದು ಗಂಜಿಯನ್ನು ನಮ್ಮೂರಲ್ಲಿ ಮಾಡ್ತಾಯಿದ್ವಲ್ಲ, ಆ ಗಂಜಿಯನ್ನು ಬೇಡ ನಿನಗೆ, ದೋಸೆ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳಿ ಮಾಡಿಸ್ಕೊತಿದ್ದೆ. ನೀನು ಓದೋದ್ರಲ್ಲೂ ತುಂಬ ಜಾಣ ಆಗಿದೆ. ಅಣ್ಣನೂ ನೀನು ಇಬ್ಬರಿಗೂ ಪಾಠ ಹೇಳ್ಕೊಡ್ತಿದ್ದೆ ನಾನು. ಅದಕ್ಕೆ ನಂಗೆ ಭಾಳ ಹೆಮ್ಮೆ ಅನ್ಸುತ್ತಪ್ಪ ನಿನ್ನ ಬಗ್ಗೆ. ತಾಯಿಯೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ನೀವು ಊರಿಗೆ ಹೋದಾಗೆಲ್ಲ? ಸ್ವಲ್ಪ ಜಾಸ್ತಿ ದಿವಸ ಇಲ್ಲಿ ಬಂದು ಇರು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಗೆ ಹಂಗೆ ಹೋಗೋಕ್ಕಾಗಲ್ಲ. ಈ ಕೊರೋನಾ ಬಂದ ನಂತರ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅವ್ರಿಗಂತೂ ನಾವು ಎಷ್ಟು ದಿವಸ ಅವ್ರ ಜೊತೆ ಇದ್ದರೂ ಸಾಲದು. ಸೊ ಪ್ರೀತಿಯಿಂದ ಎಲ್ಲ ಹೇಳ್ತಾರೆ ಅವರು. ಅಲ್ಲಿ ಈಗ ನೀವು ಮನೆಗೆ ಬರ್ತಿದ್ರೆ ಈಗಲೇ ಕೊರೋನಾ ಎಲ್ಲ ಆದ್ಮೇಲೆ, ಇಲ್ಲಾಂದ್ರೆ ಪ್ರತಿ ವರ್ಷ ನಮ್ಮಲ್ಲಿ ಇನ್ಫ್ಯಾಕ್ಟ್ ನನ್ನ ಮಗನ ಅವರೇ ಸಾಕಿ ಬೆಳೆಸಿದ್ದಂತ ಹೇಳ್ಬೋದು. ಓಕೆ, ಕೃಷ್ಣನನ್ನ ಹೆತ್ತಿದ್ದು ದೇವಕ್ಕೆ ಆದರೂ ಕೂಡ ಸಾಕಿದ್ದು ಯಶೋದೆ ಅಂತೆ. ಹಾಗೆ ಚಿಕ್ಕಮ್ಮನ ಜೊತೆ ನೀವು ಜಾಸ್ತಿ ಸ್ಪೆಂಡ್ ಮಾಡಿದ ಟೈಮ್ ಅಂತ. ತಂಗಿ ಹುಟ್ಟಿದಾಗ ನಮ್ಮ ಅಮ್ಮನಿಗೆ ಸ್ವಲ್ಪ ಕಾಯಿಲೆ ಶುರು ಆಯಿತು, ನನ್ನ ತಂಗಿಗೂ ಸ್ವಲ್ಪ ಕಾಯಿಲೆ ಇತ್ತು. ಅದಕ್ಕೆ ಅವ್ರು 18 ವರ್ಷಕ್ಕೆ ತೀರ್ಕೊಂಡ್ರು ಅವಳು. ಸೊ ಅದರಿಂದ ನಾನು ತುಂಬ ತಂಟೆ ಮಾಡ್ತಾ ಇದ್ದರಿಂದ ನನ್ನನ್ನು ಅಜ್ಜಿ ಮನೆ ಕರ್ಕೊಂಡೋಗಿ ಬಿಟ್ಟರು, ನಾನು ನನ್ನ ಅಣ್ಣ ಇಬ್ಬರನ್ನು. ಸೊ ಚಿಕ್ಕಮ್ಮ ನಮ್ಮನ್ನು ಸಾಕಿದ್ದು, ಅವ್ರ ಜೊತೆನೇ ಇದ್ವಿ ನಾವು. ಆಮೇಲೆ ನಮ್ಮ ಅತ್ತೆ ಬಂದರು, ಅಲ್ಲಿ ನಮ್ಮ ಮಾವನಿಗೆ ಮದುವೆ ಆಗಿ. ಸೊ ಅಲ್ಲಿ ಮಾವ ಒಬ್ಬರು ಇದ್ದರು. ನಮ್ಮ ಮಾವ ಅಂದರೆ ನಮಗೆ ಆವಾಗ ಹಿ ವಾಸ್ ಯಂಗ್ ಎಟ್ ಹಾರ್ಟ್. ತುಂಬ ನಮ್ಮನ್ನು ಆಟ ಆಡಿಸ್ತಾ ಇದ್ರು, ಕ್ರಿಕೆಟ್ ಆಡ್ತಾ ಇದ್ವಿ, ನಮ್ಮನ್ನು ಜಗಳ ಮಾಡಿಸ್ತಾ ಇದ್ರು. ಈಗಲೂ ನಿಮ್ಮ ದಿನಚರಿ ಹೇಗಿರುತ್ತೆ? ಎಷ್ಟು ಗಂಟೆ ಕೆಲಸ? ಗಂಟೆಗಟ್ಟಲೆ ಕೆಲಸ ಮಾಡೋ ಮನುಷ್ಯ ಅಲ್ಲ ನಾನು. ಯೋಚನೆನೂ ಮಾಡ್ತೀನಿ, ಕೆಲಸನೂ ಮಾಡ್ತೀನಿ, ಬಟ್ ಐ ವಿಲ್ ಬಿ ಎಂಗೇಜ್ಡ್ ಇನ್ ಥಾಟ್ಸ್. ಬರೇ ಕೆಲಸ ಅಂತ ನಾನು ಗಾಲ್ಫ್ ಆಡ್ತೀನಿ, ಅದೇ ರೀತಿ ಫಿಲ್ಮ್ ನೋಡ್ತೀನಿ. ಸೊ ಐ ಡೋಂಟ್ ಬಿಲೀವ್ ಇನ್ ಓನ್ಲಿ ವರ್ಕಿಂಗ್, ಒಂದು ಬೆಳಗಿನ ಸಾಯಂಕಾಲವರೆಗೆ ಅಂತ ಹೇಳಿ. ಬಟ್ ಡೈಲಿ ಒಂದಿಷ್ಟು ಕೆಲಸ ಮಾಡದೇ ಇದ್ರೆ ಒಂದು ಸಮಾಧಾನ ಇರಲ್ಲ. ನಿಮ್ಮ ಅಣ್ಣ ಮತ್ತು ಫ್ರೆಂಡ್ ಮಾತಾಡಿದ್ದಾರೆ, ತುಂಬ ಸಾಧನೆ ಮಾಡಿದ್ದಾರೆ. ಎಂಥ ಸಾಧನೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರೋದಕ್ಕಿಂತ ಜಾಸ್ತಿ ಸಾಧನೆ ಮಾಡಿದ್ದಾರೆ ಅಂತ ಅನಿಸ್ತದೆ ನೋಡುವಾಗ. ಯಾಕಂದರೆ ನಮಗೆ ಈ ಫುಲ್ಲ ಒಂದು ಇನ್ನೂ ಕೂಡ ಆಳ ಎತ್ತರ ಏನು ಗೊತ್ತಿಲ್ಲ, ಪೂರ್ತಿಯ ಒಂದು ಇನ್ನೂ ಕೂಡ ನಮಗೆ ಸರಿ ಗೊತ್ತಿಲ್ಲ ಸತ್ಯ ಹೇಳೋದಾದರೆ. ಹಾಯ್ ರಿಷಿ, ಗೊತ್ತು ಸಿಗ್ತಲ್ಲ ನಂದು 2ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ನಾವು ಒಂದೇ ಕ್ಲಾಸಲ್ಲಿ ಇದ್ದಿದ್ದು. ಯಾವುದಾದ್ರೂ ನೆನಪಾಗತ್ತಾ ನಿಮಗೆ? ನಾವು ಬಹುಶಃ ಒಂದೇ ಬೆಂಚಲ್ಲಿ ಇರ್ತಿದ್ವಿ ಹತ್ರ. ಒಂದು 7ನೇ ಕ್ಲಾಸಲ್ಲಿ ಇರುವಾಗ ದೀಪಾವಳಿ ಬಾಂಬು ಕೈನಲ್ಲಿ ಉಳಿದು ಕೈ ಬನ್ಸು ಥರ ದಪ್ಪ ಊದ್ಕೊಂಡಿತ್ತು ಸಿಕ್ಕಾಪಟ್ಟೆ. ಮತ್ತು ಮೈಪಾಲ್ ಮಾಸ್ಟರ್ ಪೆಟ್ಟು ತಿಂದದ್ದು ಬಹುಶಃ ನನಗೂ ನಿನಗೂ ಎಲ್ಲರಿಗೂ ಸಿಕ್ಕಿದೆ ಪೆಟ್ಟು. ಭಾಳ ಪಾಪ್ಯುಲರ್ ಆಗಿರುವಂಥ ಯಾವುದೆಲ್ಲ ಪ್ರಾಡಕ್ಟ್ಗಳು? ಎರಡು, ಒಂದು ಸೋರಿಯಾಸಿಸ್ ಮತ್ತು ಇನ್ನೊಂದು ಆಟ್ರಿಸೋರ್ ಮತ್ತು ಸೋರಿಯನ್ ಬಗ್ಗೆ ನಾವು ಮಾತಾಡಿದ್ವಿ. ಅದಾದ ನಂತರ ಯಾವುದು ಲತಾ ಮೇಡಮ್? ನಾರ್ಮಲ್ ಬರುವಂಥ ಈ ಗ್ಯಾಸ್ಟ್ರೈಟಿಸ್ ಅಂಥದ್ದು ಯಾವ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಬಟ್ ಅದು ಸಾಧಾರಣವಾಗಿ ಅಯನ್ ಕಂಟೆಂಟ್ ಯಾವುದೇ ಇದ್ರೂ ಕೂಡ ಒಂಥರ ಬಾಯಲ್ಲಿ ಒಂದು ಯಾವುದೋ ಕಬ್ಬಿಣದ ನೀರನ್ನು ಕುಡ್ದಂಗೆ ಹಂಗೆ ಇರಲ್ಲ. ಇದನ್ನು ಫಾರ್ಮುಲೇಟ್ ಮಾಡಿದ್ದು ಇವಳೆ ಲತಾ. ಇನ್ನೊಬ್ರು ಇದೇ ರೀತಿ ಇದನ್ನು ಫಾರ್ಮುಲೇಟ್ ಮಾಡಿದವರು ಗಣೇಶ್ ಅಂತ ಹೇಳಿ, ಈಗ ಲೆಕ್ಚರರ್ ಆಗಿದ್ದಾರೆ ಇಲ್ಲಿ ಉಜಿರೆ SDM ಕಾಲೇಜಲ್ಲಿ. ಅವರಿಗೆ ಇದರ ಬಗ್ಗೆ ಗೊತ್ತು. ಅವರು ಇದನ್ನ ಅಲ್ಲಿಯ ಸುಮಾರು 700 ಸ್ಟೂಡೆಂಟ್ಸ್ಗೆ ಕೊಡಿಸಿದ್ರು. ನಿಮ್ಮ ಸಿರಪ್ ಚೆನ್ನಾಗಿದೆ, ಇಲ್ಲಿ ಅನಿಮಿಯಾ ಜಾಸ್ತಿ ಇದೆ ಅಂತ ಹೇಳಿ. ಸೊ ಆಂಟಿ ಅನಿಮಿಯಾ ಪ್ರೋಗ್ರಾಮ್ಗಳು ತುಂಬಾ ಮಾಡ್ತೀವಿ ನಾವು. ಎಷ್ಟು ದೇಶಗಳಲ್ಲಿ ಫೇಮಸ್ ಇದೆ ಇದು? ಇದು ಸುಮಾರು ಒಂದು 12 ದೇಶಕ್ಕೆ ಹೋಗುತ್ತೆ, ಮೋಸ್ಟ್ಲಿ ಸೌತ್ ಈಸ್ಟ್ ಏಷ್ಯಾ. ಯಾಕಂದ್ರೆ ಅನಿಮಿಯಾ ಇರೋದು ಇಲ್ಲೇ. ಸೊ ಸೌತ್ ಈಸ್ಟ್ ಏಷ್ಯಾದಲ್ಲಿ ಜಾಸ್ತಿ ಹೋಗುತ್ತೆ ಇದು. ಇದು ಸ್ಮಗಲ್ ಆಗುತ್ತೆ ಕೆಲವು ಕಡೆಗೆ. ನಾನು ವಿಯೆಟ್ನಾಮಿಗೆ ಹೋದಾಗ ಅಲ್ಲಿ ನೋಡಿದೆ ಅದನ್ನು, ಅದು ಸ್ಮಗಲ್ ಆಗುತ್ತೆ. ವಿಯೆಟ್ನಾಮ್ ಅಲ್ಲಿ ಅದು ಮಾರುವಂಗಿಲ್ಲ, ಯಾಕಂದ್ರೆ ಅಲ್ಲಿ ಎಲ್ಲಾ ಕಡೆ ನಾವು ಪರ್ಮಿಷನ್ ತಗೋಬೇಕು. ಆದ್ರೆ ಅಲ್ಲೂ ನೋಡಿದೆ ನಾನು, ಬೇರೆ ಔಷಧಿಗಳ ಜೊತೆ ಇದನ್ನು ಇಟ್ಟಿದ್ರು. ಹನೋಯ್ ಅಂತ ಹೇಳಿ ವಿಯೆಟ್ನಾಂನ. ನಾವು ಈ ಚಿನ್ನ ಸ್ಮಗ್ಲಿಂಗ್ ಆಗೋದು ನೋಡಿದ್ವಿ, ನಿಮ್ಮ ಕಬ್ಬಿಣ ಸ್ಮಗ್ಲಿಂಗ್ ಆಗ್ತಾ ಇದೆ ಔಷಧಿ ರೂಪದಲ್ಲಿ. ಬೇರೆ ಡಾಕ್ಟರ್ ಮತ್ತೊಂದು ಇನ್ನೊಂದು ಈ ಸ್ಕರ್ಫಾಲ್ ಅನ್ನೋದು ಒಳ್ಳೆ ಡ್ಯಾಂಡ್ರಫಿಗೆ ತುಂಬ ಒಳ್ಳೆ ಶಾಂಪೂ ಇದು. ಮಾಮೂಲಿಯಾಗಿ ನೀವು ಡ್ಯಾಂಡ್ರಫ್ ಶಾಂಪೂಗಳೆಲ್ಲ ತಲೆ ಸ್ಕ್ಯಾಲ್ಪನ್ನು ತುಂಬ ಡ್ರೈ ಮಾಡುತ್ತೆ, ಅಂಥದ್ದು ಇಲ್ಲ. ಇದು ತುಂಬ ಎಫೆಕ್ಟಿವ್ ಆಲ್ಸೋ ಆ್ಯಂಡ್ ವೆರಿ ನ್ಯಾಚುರಲ್ ಆಲ್ಸೋ. ಡಯಾಬಿಟಿಕ್ಗೆ ನಿಮ್ಮದು ಯಾವುದು ಭಾಳ ಮುಖ್ಯವಾದದ್ದು? ಒಂದು ಗ್ಲೂಕೋಸ್ಟ್ಯಾಟ್ ಅಂತಿದೆ, ಇದು ಡಯಾಬಿಟಿಸಿಗೆ ತುಂಬ ಒಳ್ಳೆಯದು. ಹೆಂಗೆ ಅದು? ಈವನ್ ಮೈಲ್ಡ್ ಟು ಮಾಡ್ರೇಟ್. ಐ ಹ್ಯಾವ್ ಈವನ್ ಸೀನ್ ಇನ್ ಸಿವಿಯರ್ ಕೇಸಸಲ್ಲೂ ಕೂಡ ಒಂದು ಕ್ಯಾಪ್ಸೂಲು 3 ಹೊತ್ತು. ನಮ್ಮ ಇನ್ನೊಂದು ಅದು ಕಂಟ್ರೋಲ್ ಮಾಡುತ್ತೆ ಅಂತ, ಕಂಟ್ರೋಲ್ ಮಾಡುತ್ತೆ ಅನ್ನೋದು ಮಾತ್ರ. ಈಗ ನಾನು ಇನ್ನೂ ಡಯಾಬಿಟಿಸನ್ನು ಕ್ಯೂರ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಮುಂದಾಗುವಂಥ ಕಾಂಪ್ಲಿಕೇಶನ್ಸ್, ಅದರಲ್ಲಿ ಡಯಾಬಿಟಿಸ್ ಇಸ್ ಅ ಸೈಲೆಂಟ್ ಕಿಲ್ಲರ್ ಅಂತ ಅದಕ್ಕೆ ಹೇಳೋದು ನಾವು.
ಒಮ್ಮೆ ಗಾಯ ಆದ್ರೆ ಮತ್ತೆ ಏನೆಲ್ಲ ಶುಗರ್ ಕಮ್ಮಿ ಮಾಡೋದಕ್ಕಿಂತ ಅದರ ಕಾಂಪ್ಲಿಕೇಶನ್ಸ್ ಅನ್ನ ತಡೆಗಟ್ಟೋದೇ ತುಂಬಾ ಮುಖ್ಯ ಆಗುತ್ತೆ. ನೋಡಿ ವಿಸ್ಕೋವಾಸ್ ಅಂತ ಹೇಳೋದು ಒನ್ ಆಫ್ ದ ಹೈಯೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇಲ್ಲಿದೆ ನೋಡಿ, ವಿಸ್ಕೋವಾಸ್ ಅಂತ ಹೇಳಿ. ಇದು ಸರ್ಕ್ಯುಲೇಷನ್ಗೆ ಎಲ್ಲರೂ ಹೆಚ್ಚಿನ ಜನ ಬ್ಲಡ್ ಸರ್ಕ್ಯುಲೇಷನ್ಗೆ, ಕೊಲೆಸ್ಟ್ರಾಲ್ ಬ್ಲಡ್ ಸರ್ಕ್ಯುಲೇಷನ್ 2 ಕಾಯಿಲೆಗೆ ಹೆಚ್ಚಿನಾಗಿ ತಗೊಳ್ತಾರೆ. ಒಂದು ವೆರಿಕೋಸ್ ವೈನ್ಸ್ ಇಂದ ಕಾಲು ನೋವು ಬರುತ್ತೆ, ಅವರಿಗೆ ಒಂದು ವಾರದಲ್ಲಿ ಕಾಲು ನೋವು ಕಡಿಮೆ ಆಗುತ್ತೆ ಅದರಲ್ಲಿ ತಗೊಂಡ್ರೆ. ಇದಕ್ಕೆ ಡಾಕ್ಟರ್ಗಳಿಂದ ಮೆಚ್ಚುಗೆ ಬಹಳ ಜಾಸ್ತಿ ಇದೆ. ನೀವು ಯಾವುದೇ ಆಯುರ್ವೇದಿಕ್ ಡಾಕ್ಟರ್ ಆಗಲಿ ಸೌತ್ ಇಂಡಿಯಾದಲ್ಲಿ ನೀವು ಕೇಳಿದ್ರೆ ವಿಸ್ಕೋವಾಸ್ ಅಂತ ಹೇಳ್ತಾರೆ ಅವರು. 75 ಪ್ರಾಡಕ್ಟ್ಗಳೀಗ ಇಲ್ಲಿ ತನಕ. ಎಷ್ಟು ಪ್ರಾಡಕ್ಟ್ ನೆಕ್ಸ್ಟ್ ಮಾಡೋ ಟೋಟಲ್ ನಿಮ್ಮ ಟಾರ್ಗೆಟ್ ಹಂಗೆ? ನಮ್ಮ ಉದ್ದೇಶ 2 ಇದೆ. ಒಂದು, ನಿಮ್ಗೆ ಗೊತ್ತಿರಬಹುದು, ಸಂಶೋಧನೆಗಳು ಭಾರತದಲ್ಲಿ ನಡೆದಿದ್ರು. ಭಾರತ ದೇಶದಿಂದ ಯಾವುದೇ ಔಷಧಿ ಇಷ್ಟವರೆಗೆ ಇವನ್ ಎಲೋಪತಿ ನಾನು ಹೇಳ್ತಾ ಇರೋದು ಬಂದಿಲ್ಲ. ಏನೋ ಮೊನೋಕ್ಲೋನಲ್ ಆಂಟಿಬಾಡಿ ಅಲ್ಲಿ ಏನೋ ಮಾಡಿದ್ದಾರೆ ಅಷ್ಟೇ. ಆದರೆ ಒಂದು ಮಾಲಿಕ್ಯೂಲನ್ನು ಪ್ರಪಂಚಕ್ಕೆ ನಾವು ಕೊಡಬೇಕು ಅಂತ ಹೇಳೋದು ನಮ್ಮ ಆಸೆ. ಸೊ ಹೆಚ್ಚು ಪ್ರಾಡಕ್ಟ್ ಮಾಡೋದಕ್ಕಿಂತಲೂ ಒಂದು ಪ್ರಾಡಕ್ಟ್ ಆಲ್ ಓವರ್ ದ ವರ್ಲ್ಡ್ ವಿತ್ USFDA ಅಪ್ರೂವಲ್, ಆಮೇಲೆ ಯುರೋಪಿಯನ್ ಅಪ್ರೂವಲ್, MHRA ಅಪ್ರೂವಲ್ ಮಾಡಿಕೊಂಡು ಒಂದು ಮಾಡಬೇಕು ಅಂತ ಆಸೆ ಇದೆ. ಅದರ IND ಅಂತ ಹೇಳ್ತೀವಿ ನಾವು, ಇನ್ವೆಸ್ಟಿಗೇಷನ್ ನ್ಯೂ ಡ್ರಗ್ ಅಪ್ಲಿಕೇಶನ್ ಅಂತ ಹೇಳಿ. ಅಂದರೆ ಮನುಷ್ಯನಲ್ಲಿ ಇದನ್ನು ಉಪಯೋಗಿಸ್ಬೋದು. ಅದಕ್ಕೆ ಬೇಕಾಗಿರುವಂಥ ಎಫಿಕಸಿ ಡೇಟಾ ಇದೆ, ಟಾಕ್ಸಿಸಿಟಿ ಡೇಟಾ ಮಾಡಿದ್ದಾರೆ, ಕಂಪ್ಲೀಟಾಗಿ ಮಾಡಿಲ್ಲ, ಇನ್ನು ಸ್ವಲ್ಪ ಮಾಡಲಿಕ್ಕೆ ಬಾಕಿ ಇದೆ. ಆ ಸ್ಥಿತಿಗೆ ಎತ್ತಿದ್ದೀವಿ ನಾವು. ಸೊ ಇನ್ನು ಕೆಲವೇ ದಿವಸಗಳಲ್ಲಿ ನಮಗೆ ಅದನ್ನು ಕ್ಲಿನಿಕಲ್ ಟ್ರಯಲ್ ಮಾಡೋಕ್ಕೆ ಇನ್ನೊಂದು ವರ್ಷದ ನಂತರ ಸಿಗ್ಬೋದು. 108 ಕೋಟಿಯಷ್ಟು ಟರ್ನ್ ಓವರ್ ಇದೆ ಅಂತೇಳಿ ನಿಮಗೊಂದು ಆಸೆ ಇದೆ ಅದನ್ನು 1000ಕ್ಕೆ ಮುಟ್ಟಿಸಬೇಕು ಅಂತೇಳಿ. ಏನೆಲ್ಲ ಫ್ಯೂಚರ್ ಪ್ಲಾನ್ ಹಾಕ್ಕೊಂಡು? 1,000 ನಾವು ಆರ್ಗಾನಿಕ್ ಗ್ರೋತ್ ಅಂತ ಹೇಳ್ತೀವಿ ನಾವು. ಆರ್ಗಾನಿಕ್ ಗ್ರೋತ್ ಅಂತ ಹೇಳಿದ್ರೆ ಒಂದು ಕಂಪನಿ ಒಳಗಡೆಯಿಂದಲೇ ಗ್ರೋತ್ ಆಗೋದು. ಆರ್ಗಾನಿಕ್ ಗ್ರೋತ್ ಅಲ್ಲೇ 1,000 ನಾವು 5 ವರ್ಷ ಒಳಗಡೆ ಮುಟ್ಬಿಡ್ತೀವಿ, ಅದು ಗ್ಯಾರಂಟಿ ಇದೆ. ಯಾಕಂದ್ರೆ ನಮ್ಮ ಗ್ರೋತ್ ಆ ರೀತಿ ಇದೆ, ನಮ್ದು ಪ್ಲಾನ್ ಆ ರೀತಿ ಇದೆ. ಇದು ಅಲ್ಲದೆ ನಾವು ಪ್ಯಾರಲ್ ಆಗಿ 3 ಸಂಸ್ಥೆಗಳನ್ನು ನಡೆಸ್ತೀವಿ. ಅದರಲ್ಲಿ ಒಂದು ಸೇವೆ ಮದರ್ ಫೌಂಡೇಶನ್ ಅಂತ ಹೇಳಿ, ಹಳ್ಳಿಗಳಲ್ಲಿ ಮಕ್ಕಳು ಸಾಯಬಾರ್ದು, ಆಮೇಲೆ ಬಾಣಂತಿಯವರು ಸಾಯಬಾರ್ದು ಅಂತ ಹೇಳಿ ನಾವು 1,000 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನ ಗವರ್ಮೆಂಟ್ ಅಳವಡಿಸಿ ಭಾರತದ ಎಲ್ಲ ಕಡೆಗೆ ಮಾಡಬೇಕು ಅಂತ ನನ್ನ ಪಾರ್ಟ್ನರ್ ಅವರ ಆಸೆ. ಈ ದುಡ್ಡಿಗಿಂತಲೂ ಜಾಸ್ತಿ ಚಾರಿಟಿ ಮಾಡಬೇಕು ಅಂತ ಅವರ ಆಸೆ. ನನಗೆ ಮಹಿಳಾ ಅಂತ ಹೇಳಿ ಸಪರೇಟ್ ಒಂದು ಕ್ಲಿನಿಕ್ ಮಾಡ್ತಾ ಇದ್ದೀವಿ ನಾವು, ಮಹಿಳೆಯರಿಗಾಗಿ ಕ್ಲಿನಿಕ್. ಆಮೇಲೆ ಅದು ನೀವು ನೋಡಿರ್ಬೋದು, ಪಿಕ್ಚರ್ ತೋರಿಸಿದ್ರು, ಕ್ಯಾನ್ಸರ್ ಪ್ರಿವೆನ್ಷನ್ ಆ ಥರ ಎಲ್ಲ. ಸೊ ಡಾಕ್ಟರ್ ಲತಾ ವಾಂಟ್ಸ್ ಟು ಫೋಕಸ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್. ನನಗೆ ಬಯೋಟೆಕ್ಕಲ್ಲಿ ಇದನ್ನೆಲ್ಲ ಮುಂದುವರಿಸಿ, ಅಂದರೆ ಪ್ರಕೃತಿಯಲ್ಲಿ ನಾವು ಕಂಡ ವಿಷಯ, ಕಿತ್ಲೆ ಹಣ್ಣು ಫಾರ್ ಎಕ್ಸಾಂಪಲ್, ಕಿತ್ಲೆ ಹಣ್ಣಲ್ಲಿ ಒಳಗಡೆ ಇರುವ ನೀರಿನ ಅಂಶ, ಸಕ್ಕರೆ ನೋಡಿದ್ರೆ ಅಲ್ಲಿ ಹುಳ ಹುಪ್ಪಡಿ ಎಲ್ಲ ಕೂಡಲೇ ಬೆಳಿಬೇಕು. ಯಾವುದೇ ಒಂದು ಹಕ್ಕಿಗೆ ಅದನ್ನು ತೂತ್ ಮಾಡಿ ತೆಗೆಯುವಂಥದ್ದು ಇಸ್ ವೆರಿ ಈಸಿ. ಯಾಕೆ ಆಗಲ್ಲ ಅಂತ ಹೇಳಿದ್ರೆ ಅದರ ಸುತ್ತ ಇರುವಂತಹ ಸಾಫ್ಟ್ ಆಗಿರುವಂತಹ ಆ ಸಿಪ್ಪೆಯಲ್ಲಿ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಇವೆ. ಸೊ ಅದು ಇರುವಾಗಲೇ ಯಾವುದನ್ನು ಹತ್ರ ಬರಕ್ ಬಿಡಲ್ಲ. ಈ ರೀತಿಯ ವಿಷಯಗಳನ್ನು ತೆಗೆದು ಔಷಧಿಗಳನ್ನು ಮಾಡಬೇಕು ಅಂತಿದ್ದೀವಿ. ಒಂದು ಫೇಸ್ ವಾಶ್ ಮಾಡಿದ್ದೀವಿ ಆಲ್ರೆಡಿ, ಹೇರ್ ವಾಶ್ ಮಾಡಿದ್ದೀವಿ ನಾವೀಗ. ಈ ರೀತಿ ಥಿಂಕ್ ಬಿಯಾಂಡ್ ಆಬ್ವಿಯಸ್. ಸೊ ಆ ರೀತಿ ಪ್ಲಾಂಟ್ ಸೈನ್ಸ್ ಅಂತ ಹೇಳಿ ಸಪರೇಟ್ ಒಂದು ಕಂಪನಿ ಮಾಡಿ ಜನರಿಗೆ ಒಂದು ಏನೋ ಅದನ್ನು ಎಲ್ಲರಿಗೆ ತಲುಪಿಸ್ಬೇಕು ಅಂತಿದೆ ನಾವು. ಅದರಲ್ಲಿ ಒಂದು ಸುಮಾರು 20 ಪ್ರಾಡಕ್ಟ್ ಈಗ ಆಲ್ರೆಡಿ ಮಾಡಲಿಕ್ಕೆ ತಯಾರು ಮಾಡಿದ್ದೀವಿ ನಾವು. 100 ಪ್ರಾಡಕ್ಟ್ ಮಾಡಬೇಕು ಅಂತಿದ್ದೀವಿ. ಡಾಕ್ಟರ್ ಆಗದೇ ಇದ್ದಿದ್ರೆ ಏನಾಗ್ತಿದ್ರಿ? ನನ್ನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಬೇಕು ಅಂತ ನನ್ನ ತಲೆಯಲ್ಲಿ ಇತ್ತು. ಸೊ ಮೋಸ್ಟ್ಲಿ ಯಾರಿಗೋ ಸೇವೆ ಮಾಡ್ತಾ ಇದ್ದೇನೋ ಏನೋ, ಫಾರಿನಿಗೆ ಹೋಗಿ ಅಲ್ಲೇ ಎಲ್ಲ ಸೆಟ್ಲ್ ಆಗಿ ಇರಬಹುದಾಗಿತ್ತು, ಏನೋ ಗೊತ್ತಿಲ್ಲ. ಇಷ್ಟು ಕೆಲಸ ಮಾಡ್ತೀರಲ್ಲ, ಯಾಕೆ? ದುಡ್ಡ, ಮತ್ತೊಬ್ಬರಿಗೆ ಕೆಲಸ ಕೊಡಬೇಕು ಅಂತಾನ? ನಿಮ್ಮ ಕೆಲಸದ ಲಾಭ ಮತ್ತೊಬ್ಬರಿಗೆ ಅದು ಔಷಧಿ ರೂಪದಲ್ಲಿ ಆಗಬೇಕು ಅಂತಾನ? ಡಾಕ್ಟರ್ ಮಿಸ್ಟರ್ ರಾಜೇಂದ್ರ ಪ್ರಸಾದ್ ಹೇಳಿದರು, ನಮ್ಮ ಮಗನಿಗೆ ಆಪರೇಷನ್ ಇಲ್ಲದೆ ವಾಸಿ ಮಾಡಿದರು, ಎಷ್ಟು ಖುಷಿ ಆಗುತ್ತೆ. ಸೊ ಬೇರೆಯವರಿಗೆ ಒಳ್ಳೆಯದಾಗೋದು ಮಾಡಲೇಬೇಕು. ಎರಡನೇದು, ಕೆಲವು ವಿಷಯಗಳ ಬಗ್ಗೆ ಚಿಂತನೆ ಮಾಡುವ ಶಕ್ತಿ ಕೆಲವರಿಗೆ ಮಾತ್ರ ಇರುತ್ತೆ. ಸೊ ಅದೀಗ ನಾನು ಒಂದ್ಸಲ ಹೇಳ್ತಾ ಬಂದರೆ ನಮ್ಮ ವಿಜ್ಞಾನಿಗಳಿಗೆ ಎಲ್ಲರಿಗೂ ಈಗ ಬಂದಿದೆ. ನಮ್ಮ ವಿಜ್ಞಾನಿಗಳು ಎಲ್ಲೋ ಹೋದರೂ ಒಂದು ಗಿಡ ನೋಡಿದರೆ ಅವರು ಆ ರೀತಿ ಯೋಚನೆ ಮಾಡ್ತಾರೆ ಈಗ. ಸೊ ನಾವು ಸಕ್ಸಸ್ ಆದರೆ ಮಾತ್ರ ಅವರಿಗೆ ಕೂಡ ಇದರ ಬಗ್ಗೆ ಈ ರೀತಿ ಚಿಂತನೆ ಮಾಡೋಕ್ಕೆ ಸಾಧ್ಯ. ಈ ಒಂದು ಫೋಟೋ ಬಹಳ ಮುಖ್ಯವಾಗಿ ನೀವು ಡಾಕ್ಟರ್ ಆಗೋದಕ್ಕೆ ಪ್ರೇರೇಪಣೆ ಕೊಡ್ತು ಅಂತ. ಅದೇ ನಮ್ಮ ತಂಗಿ, ಮೋಸ್ಟ್ಲಿ ನಮ್ಮ ಅಪ್ಪ ಅವರು ಲಿವರ್, ಒಂದು ಚೈಲ್ಡ್ಹುಡ್ ಲಿವರ್ ಸಿರೋಸಿಸ್ ಅಂತ ಹೇಳುವ ಕಾಯಿಲೆ, ಆವಾಗದ ಡಯಾಗ್ನೋಸಿಸ್. ಈಗ ನೋಡಿದ್ರೆ ಹೆಪಟೈಟಿಸ್ ಸಿ ಇದ್ದಂಗಿದೆ. ಸೊ ಆ ಸಮಯದಲ್ಲಿ ನನಗೆ ಇದೇ ಡಾಕ್ಟರ್ ಆಗಬೇಕು ಅಂತ ಏನೋ ಇತ್ತು ತಲೆಯಲ್ಲಿ, ಬಟ್ ಡಾಕ್ಟರೇ ಆಗಬೇಕು ಅಂತ ಇರಲಿಲ್ಲ. ಯಾಕಂದರೆ ಆವಾಗ ಮುಂಚೆನೇ ಹೇಳ್ದಂಗೆ ತಟ್ಟೆಯಲ್ಲಿ ಏನಿದೆಯೋ ಅದನ್ನು ತಿನ್ನೋದು ನಾವು. ಸೊ ನಮ್ಮ ಅಪ್ಪ ಮೋಸ್ಟ್ಲಿ ಆ ಕಾರಣದಿಂದಲೇ ನೀನು ಡಾಕ್ಟರ್ ಆಗು ಅಂತ ಹೇಳಿರಬೇಕು ಅಂತ ನಂಗೆ ತೋರುತ್ತೆ. ಒಂದು ಸೋಲ್ ಆಗುತ್ತೆ, ಒಂದು ಏನು ಬ್ಯಾಕ್ ಫೈರ್ ಆಗುತ್ತೆ ಯಾವುದಾದ್ರೂ ಒಂದು ವಿಚಾರದಲ್ಲಿ. ಆ ಸಂದರ್ಭದಲ್ಲಿ ನೀವೇ ಏನು ಮಾಡ್ತೀರಿ? ನಾವು ಬಿಸ್ನೆಸ್ ಪ್ಲಾನ್ ಬರಿತಾ ಹೋದರೆ ಅದರಲ್ಲಿ ಫೇಲಿಯರ್ ಆದರೆ ವಾಟ್ ಈಸ್ ಯುವರ್ ಪ್ಲಾನ್ ಬಿ, ವಾಟ್ ಈಸ್ ಯುವರ್ ಪ್ಲಾನ್ ಸಿ, ಇನ್ಕ್ಲೂಡಿಂಗ್ ಕ್ಲೋಸಿಂಗ್ ದ ಕಂಪನಿ. ಓಕೆ, ದರ್ ಇಸ್ ನೋ, ಅಂದರೆ ಎ ತರ ಆದ್ರೆ ಬಹಳ ಒಳ್ಳೇದು, ಆಗಿಲ್ಲ ಅಂದ್ರೆ ಬಿ ಇದೆ, ಅದು ಆಗಿಲ್ಲ ಅಂದ್ರೆ ಸಿ ಇದೆ, ಆಗಿಲ್ಲ ಅಂದ್ರೆ ಕ್ಲೋಸ್ ಮಾಡಲೇಬೇಕಾಗಿ ಬರುತ್ತೆ. ಸಿ,
ಸಂಬಳ ಕೊಡದೆ ಕೆಲಸ ಮಾಡಿಸುವುದಕ್ಕಿಂತ ಬೇರೆ ಕಡೆ ಕೆಲಸ ಸಿಗುವಂಗೆ ಅವರಿಗೆ ಸಹಾಯ ಮಾಡೋದು ವಾಸಿ. ಇವರು ಆಸೆಯಿಂದ ಅವ್ರಿಗೆ ಗೊತ್ತಿರಲ್ಲ, ಆ್ಯಕ್ಚುಲಿ ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ನಮ್ಮ ಎಂಪ್ಲಾಯೀಸ್ಗೆ ಗೊತ್ತಿರಲ್ಲ. ಒಬ್ಬ ಹುಡುಗ ಈಗ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಆತ ನಿಮ್ಮ ಥರ ಡಾಕ್ಟ್ರೇ ಆಗಬೇಕು ಅಂತ ಏನಿಲ್ಲ, ಆದರೆ ನಿಮ್ಮ ಥರ ಬೇರೆ ಬೇರೆ ಫೀಲ್ಡಲ್ಲಿ ಅವ ಆಗಬೇಕು ಅಂತಂದರೆ ಅವ ಏನು ಮಾಡಬೇಕು? ಒಂದು ಸಂದೇಶವನ್ನು ಕೊಡೋದಿದ್ರೆ ಅಲ್ಲ, ಫಸ್ಟ್ ಇಂಟರ್ನಲ್ ಸ್ಟ್ರೆಂತ್ ಏನು ನೋಡಬೇಕು. ಪ್ರತಿಯೊಬ್ಬನಿಗೂ ಉದ್ಯಮಿ ಆಗುವ ಸಾಧ್ಯತೆ ಇಲ್ಲ. ಉದ್ಯಮಿ ಆಗುವ ಸಾಧ್ಯತೆ ಇದೆಯಾ ಅಂತ ಹೇಳಿ ಅದಕ್ಕೆ ಇರೋ ಕೆಲವು ಬೇಸಿಕ್ ಕ್ವಾಲಿಟಿ ನಿಮಗೇನು ಅಂತ ಅನಿಸ್ತು ನಿಮಗಿದೆ ಅಂತ? ಒಂದು, ಐ ಕ್ಯಾನ್ ಅಟ್ರಾಕ್ಟ್ ಪೀಪಲ್. ಓಕೆ. ಫಸ್ಟ್, ಐ ನೋ ಹೌ ಟು ಸ್ಪೀಕ್, ಮಾತಾಡಕ್ಕೆ ಬರುತ್ತೆ ನನಗೆ ಜನರ ಜೊತೆ. ಓಕೆ. ಮೂರನೇದು, ನನಗೆ ವೆರಿ ಆನೆಸ್ಟ್. ನಾಲೆಜ್ ಈಸ್ ಅನ್ ಅಡ್ವಾಂಟೇಜ್. ಅನದರ್ ಥಿಂಗ್ ಇಸ್, ಯಾವುದೇ ವಿಷಯ ಇದ್ರೂ ನಾನು ಎಷ್ಟು ಸಾಧ್ಯ ಇದೆಯೋ ನನಗೆ ಅಷ್ಟು ತಿಳ್ಕೊತೀನಿ. ಲತಾ ಮೇಡಮ್, ನೀವು ಕೂಡ ಅದನ್ನು ಒಪ್ಕೋತೀರಿ, ಇಂಟಿಗ್ರಲ್ ಸ್ಟ್ರೆಂತನ್ನು ನಾವು ಅರಿತ್ಕೋಬೇಕು ಫಸ್ಟ್ ಅಂತೇಳಿ? ಒಂದು ವೇಳೆ ಆ ರೀತಿ ನಿಮ್ಮನ್ನು ನೋಡಿದ್ರೆ ನೀವು ನಿಮ್ಮನ್ನು ಹೆಂಗೆ ಡಿಸ್ಕ್ರೈಬ್ ಮಾಡ್ಕೋತೀರಿ? ನನಗೆ ಕೆಮಿಸ್ಟ್ರಿ ಇಸ್ ಮೈ ಸ್ಟ್ರೆಂತ್. ಓಕೆ. ಸೊ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರ್ಬೋದು, ಅದರಲ್ಲಿ ಮುಂದುವರಿಯೋದೇ, ಒಂದು ವೈಜ್ಞಾನಿಕ ಸೈಂಟಿಸ್ಟ್ ಆಗಿ ಮುಂದುವರಿಯೋದೇ ಇಷ್ಟ. ನಾನೊಂದು ಓಕೆ. ನಿಮ್ಮ ಹತ್ರ ಈಗ ನಿಮ್ಮ ಗಂಡನ ಬಗ್ಗೆ ಒಂದು ಡಾಕ್ಟರ್ ಅಲ್ಲ ಗಂಡ, ಅವರ ಸ್ಟ್ರೆಂತ್ ಅವರದ್ದು ತುಂಬ ಇಂಪಾರ್ಟೆಂಟ್ ಹೇಳೋದಂದರೆ ಪಾಸಿಟಿವ್ ಮೈಂಡ್ ಸೆಟ್. ಓಕೆ. ವೀಕ್ನೆಸ್ಸು ವರ್ಕೋಹಾಲಿಕ್ ಅನ್ನೋದು ವೀಕ್ನೆಸ್ ಅಂದರೆ ಅದು ಅವರಲ್ಲಿದೆ ಅನ್ನೋದು. ಯಾಕೆಂದರೆ ಅವರು ನಾನು ಬಟ್ ಅದರಿಂದ ಇನ್ಸ್ಪೈರ್ ಆಗಿ ನಾನು ಅದೇ ರೀತಿ ಆಗಿದ್ದೀನಿ ಅನ್ಸುತ್ತೆ. ಡಾಕ್ಟರ್, ಕೊನೆಯದಾಗಿ ಈ ವ್ಯಕ್ತಿ ಒಂದು ಥ್ಯಾಂಕ್ಸ್ ಹೇಳಬೇಕಿತ್ತು ಮಾರ, ಎಲ್ಲೂ ಹೇಳೋಕ್ಕಾಗಿಲ್ಲ ಅಂತ ಅನಿಸಿದ್ರೆ ಯಾರಿಗೆ, ಅಥವಾ ಯಾರಿಗಾದ್ರೂ ಸಾರಿ ಕೇಳಬೇಕು ಅಂತ ಅನಿಸಿದ್ರೆ ಯಾರಿಗೆ? ಮೇಕ್ ಆರ್ ಬ್ರೇಕ್. ನನಗೆ ಆ್ಯಕ್ಚುಲಿ ನನ್ನ ಪಾರ್ಟ್ನರನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಒಬ್ಬರು ದರ್ಶನ್ ಶಂಕರ್ ಅಂತ ಹೇಳಿ ಒಬ್ಬರು. ಅವರು ರಿಲಯನ್ಸ್ನವರು ಅವರು ಪ್ರಥಮವಾಗಿ ಅವ್ರ ಹತ್ರ ಹೇಳಿದ್ದು, ಶಿವನ್ಗಂಜ್ ಬರೋಕ್ಕೆ ಮುಂಚೆ ಅವರನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ದರ್ಶನ್ ಶಂಕರ್ ಅಂತ ಹೇಳಿ. ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ತುಂಬ ದಿವಸದಿಂದ ಇತ್ತು, ನಾನು ಹೇಳಲಿಲ್ಲ. ಸೊ ಅವರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತಿದೆ. ಆಮೇಲೆ ಇನ್ನೊಂದೇನು ಹೇಳಿದ್ರೆ, ಸಾರಿ ಕೇಳೋದಿದ್ರೆ ನಾನು ಇವಳಿಗೆ ಸಾರಿ ಕೇಳಬೇಕು. ಏನಕ್ಕೆ? ಇವಳಿಗೆ ಅಂದರೆ ಐ ಆಮ್ ಸೋ ಮಚ್ ಇನ್ವಾಲ್ವ್ಡ್ ಇನ್ ಥಿಂಗ್. ಸಮ್ಟೈಮ್ಸ್ ಶಿ ಫೀಲ್ಸ್ ದಟ್ ಐ ಆಮ್ ಬಿಯಾಂಡ್ ಹರ್, ಐ ಆಮ್ ನಾಟ್ ಅವೈಲೇಬಲ್ ಫಾರ್ ಹರ್. ಓಕೆ. ಸೊ ಆಮೇಲೆ ಮನೆಯಲ್ಲಿ ಅಮ್ಮನಿಗೆ ಹೇಳಬೇಕು, ಯಾಕಂದ್ರೆ ನಾನು ಹೋಗಲ್ಲ ಟೈಮು. ಸೊ ಸಾಧ್ಯ ಇದ್ದರೆ ಹೋಗ್ಬೋದಾಗಿತ್ತು. ಸೊ ಕೆಲವು ಸಲ ಏನಾಗುತ್ತೆ, ಒಂದು ವಿಧದ ಸಾಧನೆ ಮಾಡಬೇಕಾದ್ರೆ ಬೇರೆ ಕಡೆ ಕೊರತೆಗಳು ಬಂದೇ ಬರ್ತವೆ. ಸೊ ಒಂದು ಕೊರತೆ ಅಂದರೆ ನಮ್ಮ ರಿಲೇಟಿವ್ಸ್ ಯಾರ ಮನೆಗೂ ನಾನು ಹೋಗಲ್ಲ, ನಮ್ಮ ಮನೆಗೆ ರಿಲೇಟಿವ್ಸ್ ಬರೋದೂ ಇಲ್ಲ, ಯಾಕಂದ್ರೆ ನಾನು ಹೋಗ್ತಿದ್ರೆ ಅವರು ಬರೋದಿಲ್ಲ. ಸೊ ಅವರೆಲ್ಲರಿಗೆ ಸಾರಿ ಕೇಳಬೇಕು ಅಂತಿದ್ದೀನಿ. ಥ್ಯಾಂಕ್ ಯು ಡಾಕ್ಟರ್ ಋಷಿಕೇಶ್ ದಾಮಲೆ ಅವರೇ, ಆಮೇಲೆ ಲತಾ ದಾಮಲೆ ಅವರೇ. ಇವತ್ತು ಈ ಝೀರೋ ಟು ಹೀರೋ ಕಾರ್ಯಕ್ರಮದಲ್ಲಿ ತುಂಬ ನಮ್ಮ ಕರ್ನಾಟಕದ ದೇಶ ವಿದೇಶದ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಎಷ್ಟೋ ಯುವಕ ಯುವತಿಯರಿಗೆ ನಿಮ್ಮ ಯಾವುದೋ ಒಂದು ಮಾತು ಸ್ಫೂರ್ತಿ ಆಗ್ಬೋದು, ಯಾವುದೋ ಒಂದು ಕಡೆ ಸ್ಪಾರ್ಕ್ ಆಗೋದು ಎಲ್ಲೋ ಒಂದು ಕಡೆ. ಆಮೇಲೆ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಇದೆಯಲ್ಲ, ಬಹುಶಃ ಆ ರೀತಿ ತುಂಬ ಜನರಿಗೆ ಅನಿಸ್ಬೋದೇ ಈ ಥರನೇ ಇದ್ದರೆ ನಮ್ಗೆ ಒಳ್ಳೇದಪ್ಪ ಅಂತೇಳಿ. ಹಾಗೆಯೇ ಇಡೀ ಕರ್ನಾಟಕ ಜನರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತೇಳಿ ನಾವು ಹೃದಯಪೂರ್ವಕವಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀವಿ. ಈ ಸಂವಾದಕ್ಕೆ ಕರೆದಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸುವರ್ಣ ಟಿವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ಇದು ಇವತ್ತಿನ ಝೀರೋ ಟು ಹೀರೋ ಕಾರ್ಯಕ್ರಮ. ಡಾಕ್ಟರ್ ಋಷಿಕೇಶ್ ದಾಮ್ಲೆ, ಎಲ್ಲಿ ಅರಸಿನ ಮಕ್ಕಿ, ಎಲ್ಲಿಯ 50-60 ದೇಶಗಳು, ಅಲ್ಲಿ ಇವರ ಪ್ರಾಡಕ್ಟ್ ಕೌಂಟರ್ ಸೇಲಲ್ಲಿ ಸಿಗತ್ತೆ. ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ, ಎಲ್ಲಿ ಯಾರಿಗೂ ಗೊತ್ತಿರೋದ್ರೆ ಅದರ ಮುಂದೆ ಪಾಸ್ ಆಗೋ ಇದರ ಮಾಲೀಕ ಇವನೇ ಅಂತೇಳಿ. ಅಂಥ ಸಾಧನೆ ಮಾಡಿದಂಥವರು ನಮ್ಮ ಕನ್ನಡ ಮಣ್ಣಿನವರು ಅನ್ನೋದೇ ನಮಗೆ ಹೆಮ್ಮೆಯ ವಿಚಾರ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ.